ನಮಸ್ತೆ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಶಿವ್ ಸರ್, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಜೀವಶಾಸ್ತ್ರದ ಉಪನ್ಯಾಸಕರು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ತಿಳಿದಿರುವಂತೆ ಆನ್ಲೈನ್ ತರಗತಿಗಳ ವಿಶೇಷ ಚರ್ಚಾಕೂಟದ ಭಾಗವಾಗಿ ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ವತಿಯಿಂದ 360 ಡಿಗ್ರಿ ಡಿಸ್ಕಷನ್ ಮಾದರಿಯಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚಾ ವಿಷಯಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಸ್ಪರ್ಧಾ ಮಿತ್ರರಲ್ಲಿ ಬಹಳ ಪ್ರಮುಖವಾಗಿ ತಮಗೆಲ್ಲರೂ ಕೂಡ ನೆನಪಿರಲಿ, ಹೇಗೆ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ಒಬ್ಬ ರೈತನ ಒಂದು ಕೃಷಿ ಬದುಕಿನಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಹೇಗೆ ಕಂಡು ಬರ್ತವೋ, ಹಾಗೆ ಒಬ್ಬ ಸ್ಪರ್ಧಾತ್ರಿಯ ಜೀವನದಲ್ಲೂ ಕೂಡ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಕಂಡು ಬರ್ತವೆ. ಏನಪ್ಪ ಸರ್ ಈ ರೀತಿ ಏನು ಹೇಳ್ತಿದ್ದಾರೆ, ಅತಿವೃಷ್ಟಿ ಅನಾವೃಷ್ಟಿ, ಇವ್ರು ನೋಡಿದ್ರೆ ಜೀವಶಾಸ್ತ್ರ ಅಂತ ಹೇಳ್ತಿದ್ದೀರಾ? ಎಸ್, ಇದನ್ನು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ಸ್ನೇಹಿತರೆ ಭಾಳ ಈಸಿಯಾಗಿ ಹೇಳ್ಬೋದು. ಅನಾವೃಷ್ಟಿ ಅಂತಂದರೆ ನಮಗೆ ನೋಟಿಫಿಕೇಷನ್ಗಳೇ ಇಲ್ಲ, ನಾವು ಪ್ರಿಪೇರ್ಡ್ ಆಗಿದ್ದೇವೆ ಯುದ್ಧಕ್ಕೆ. ಯಾವ ಯುದ್ಧಕ್ಕೆ ಅಂತ ಕೇಳಿದಾಗ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಿದ್ದೇವೆ, ಬಟ್ ಯಾವುದೇ ನೋಟಿಫಿಕೇಷನ್ಗಳಿಲ್ಲ, ಎಕ್ಸಾಮ್ಗಳು ಕಾಲ್ಫರ್ಮ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಆದರೆ ಸ್ನೇಹಿತರೆ, ನಾವು ಇಂದು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಮತ್ತು ನಮ್ಮ ಕರ್ನಾಟಕದ ಸ್ಪರ್ಧಾ ಮಿತ್ರರು ಹೆಚ್ಚು ಸಂತೋಷ ಪಡುವ ಕ್ಷಣ, ಅದರಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾರು ಈಗಾಗಲೇ ನಾನು ಸ್ಪರ್ಧೆಗೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ಕಾಯ್ತಾ ಇರ್ತಾರೋ, ತುದಿಗಾಲಲ್ಲಿ ನಿಂತಿರ್ತಾರೋ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಸಿಸುದ್ದಿ ಏನಂತ ಕೇಳಿದಾಗ, ಎಲ್ಲ ವಿಭಾಗದ ವಿದ್ಯಾರ್ಥಿಗಳನ್ನು ಏನೋ ಅಂತ ಕೇಳಿದಾಗ ನೋಟಿಫಿಕೇಷನ್ಗಳು ಆಗಿರ್ತಕ್ಕಂಥದ್ದು, ವಿಶೇಷವಾಗಿ GPSTR 6 to 8 ಮಾದರಿಯಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ನೋಟಿಫಿಕೇಷನ್, ಅದರ ಒಂದು ನೇಮಕಾತಿ ಆಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂಥ PSI ಪರೀಕ್ಷೆಗಳಾಗಿರ್ಬೋದು, ಮುಂದೆ ಬರ್ತಕ್ಕಂಥ PC ಪರೀಕ್ಷೆಗಳಾಗಿರ್ಬೋದು, ಪ್ರತಿಯೊಂದು ಪರೀಕ್ಷೆಗಳಿಗೂ ಕೂಡ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಸ್ನೇಹಿತರೆ. ಸೊ ಆಗಲಿ ನೀವು ಯಾವುದೇ ರೀತಿಯಿಂದ ವ್ಯತ್ಯಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಶ್ರಮಕ್ಕೆ ನೀವು ಒಂದು ಅದ್ಭುತವಾದ ಕ್ಷಣಕ್ಕೆ ಕಾಯ್ತಾ ಇದ್ದೀರಾ, ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ. ಸೊ ಹಾಗಾದರೆ ನೀವು ಎಲ್ಲ ಶಸ್ತ್ರಸಜ್ಜಿತರಾಗಿ ಸಿದ್ಧರಾಗಿರಿ ಅಂತ ಹೇಳ್ತಾ, ನಾವು ಇಂದು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ 23ನೇ ಬ್ಯಾಚು ಇದೇ 1/2/2022 ಪ್ರಾರಂಭವಾಗ್ತಿದೆ ಸ್ನೇಹಿತರೆ. ಆ ಎಲ್ಲ ತರಗತಿಗಳಿಗೆ ತಾವೆಲ್ಲರೂ ಕೂಡ ಜಾಯಿನ್ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ವಿಶೇಷ ತರಗತಿಗಳು ಮತ್ತು ಎಲ್ಲ ಘಟಕ ಪರೀಕ್ಷೆಗಳನ್ನು ಘಟಕವಾರು ಅಥವಾ ವಿಷಯವಾಕ್ಯ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಒಂದೊಂದು ಚಾಪ್ಟರ್ ಮೇಲೆ ಪ್ರತಿಯೊಂದು ಪರೀಕ್ಷೆಗಳನ್ನು ನಡೆಸಲಾಗ್ತದೆ ಮತ್ತು ವೀಕ್ ಟೆಸ್ಟ್ಗಳನ್ನು ಮಾಡಲಾಗ್ತದೆ ಸ್ನೇಹಿತರೆ. ಸೊ ಇದರೊಂದಿಗೆ ಗ್ರೂಪ್ ಡಿಸ್ಕಷನ್ ಕ್ಲಾಸ್ಗಳನ್ನಾಗಿರ್ಬೋದು ಮತ್ತು ಇದರೊಂದಿಗೆ ಆನ್ಲೈನ್ ತರಬೇತಿಗಳನ್ನು ಕೂಡ ತಮ್ಮೆಲ್ಲರೂ ಕೂಡ ಬಹಳ ಉಚಿತವಾಗಿ ಮತ್ತು ಬಹಳ ಗುಣಮಟ್ಟದ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈ 23ನೇ ಬ್ಯಾಚ್ಗೆ ತಾವುಗಳು ಮತ್ತು ತಮಗೆ ಪರಿಚಯವಿರ್ತಕ್ಕಂಥ ಸ್ನೇಹಿತ ವರ್ಗವನ್ನು ರೆಫರ್ ಮಾಡುವ ಮೂಲಕ ನಮ್ಮ ಸಂಸ್ಥೆಯ ಒಂದು ಗುಣಮಟ್ಟದ ಈ ಒಂದು ಕ್ರಾಂತಿಕಾರಕ ಬೆಳವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಹೇಳ್ತಾ, ಸೊ ನಾನು ನಿಮ್ಮ ಜೀವಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂಥ ಶಿವ್ ಸರ್. ಎಸ್, ನಿಮ್ಮೊಂದಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಕೇಳ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದು ಯಾವುದು ಅಂತ ಕೇಳಿದಾಗ ನ್ಯೂನತೆಯಿಂದ ಬರ್ತಕ್ಕಂಥ ಕಾಯಿಲೆಗಳು ಅಂತಕ್ಕಂಥದ್ದು. ಎಸ್, ನ್ಯೂನತೆ ಅಂತಂದರೆ ಬಹಳ ಜನಕ್ಕೆ ಗೊತ್ತಿಲ್ಲ. ನ್ಯೂನತೆ ಅಂದರೆ ಏನು, ನನಗೇನು ಕಷ್ಟನೇ ಇಲ್ಲ, ನನಗೆ ಯಾವುದು ಬಡತನ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ನಿಮ್ಮ ಕುಟುಂಬಕ್ಕೆ ಇಲ್ಲದೆ ಇರ್ಬೋದು, ಆದರೆ ಮೂಲಭೂತ ಆಹಾರದ ಕೊರತೆ ನಿಮಗೆ ಇದೆ ಅಂದರೆ ನಿಮ್ಮ ದೇಹಕ್ಕೆ ನಾವು ಪಡೆದುಕೊಳ್ಳುವ ಆಹಾರದ ಪದಾರ್ಥಗಳಲ್ಲಿ ನಮಗೇನಿದೆ ಅಂತ ಕೇಳಿದಾಗ ನ್ಯೂನತೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಆ ಆಹಾರದಲ್ಲಿ ಯಾವ ಯಾವ ಪೋಷಕಾಂಶಗಳು ಕಡಿಮೆ ಆದರೆ ನಮಗೆ ಕೊರತೆಯ ರೋಗಗಳು ಕಂಡು ಬರ್ತವೆ ಅಂತಕ್ಕಂಥ ವಿಚಾರದ ಮೇಲೆ ನಾವು ಇಂದು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ನಾವು ಫಸ್ಟ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಇರ್ತಕ್ಕಂಥದ್ದು ಫ್ರೈನೋಡರ್ಮಾ ಅಂತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಫ್ರೈನೋಡರ್ಮಾ ಅಂತ ತೆಗೆದುಕೊಂಡ್ರೆ, ವಿಶೇಷವಾಗಿ ನಾವು ಫ್ರೈನೋಡರ್ಮಾ ಅಂತ ತೆಗೆದುಕೊಂಡ್ರೆ ಏನಂತ ಕರೀತಾ ಇದೆ ಅಂತ ಕೇಳಿದಾಗ, ಇಲ್ಲಿ ಬಹಳ ಪ್ರಮುಖವಾಗಿ ಇದೊಂದು ಕೊಬ್ಬಿನ ಕೊರತೆಯಿಂದ ಬರ್ತಕ್ಕಂಥ ರೋಗ. ಓಕೆನಾ? ಸೊ ಯಾವ ವ್ಯಕ್ತಿಗೆ ಕೊಬ್ಬು ಅಂತಕ್ಕಂಥದ್ದು, ಫ್ಯಾಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಫುಡ್ ಕಾಂಪೊನೆಂಟ್ ಅಂತ ಹೇಳ್ತಾ ಇದ್ದೇವೆ. ಹಾಗಾದರೆ ಬಹಳ ಜನಕ್ಕೆ ಗೊತ್ತಿಲ್ಲ ಕೊಬ್ಬು ಅಂದರೆ ಏನು ಸ್ನೇಹಿತರೆ. ಕೊಬ್ಬು ಅಂದರೆ ಬಹಳ ಸರಳವಾಗಿ ಅರ್ಥ ಮಾಡ್ಕೋಬೇಕು, ಇದು ಒಂದು ದೇಹಕ್ಕೆ ಸಂಗ್ರಹಿತ ಶಕ್ತಿಯ ಮೂಲವಾಗಿದೆ. ಓಕೆನಾ? ಇಟ್ ಈಸ್ ಎ ಸ್ಟೋರ್ಡ್ ಎನರ್ಜಿ ಫಾರ್ಮ್ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಕೊಬ್ಬನ್ನು ಆಹಾರದ ಯಾವ ಘಟಕದಲ್ಲಿ ನೋಡ್ತಾ ಇದ್ದೇವೆ ಅಂತ ಕೇಳಿದಾಗ, ಸೊ ಇಟ್ ಈಸ್ ಕಮ್ಸ್ ಅಂಡರ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತಾ ಇದ್ದೇವೆ. ಇದು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದರೆ ಕನ್ನಡದಲ್ಲಿ ಬರುತ್ತಾ ಹೋಗೋಣ, ಬೃಹತ್ ಪೋಷಕಾಂಶ ಅಂತ ಕರೀತಾ ಇದ್ದೇವೆ. ಓಕೆನಾ?
ಈ ಬೃಹತ್ ಪೋಷಕಾಂಶಗಳಲ್ಲಿ ಒಂದಾದ ಕೊಬ್ಬು ನಮ್ಮ ದೇಹಕ್ಕೆ ಏನಾದರೂ ಕಡಿಮೆ ಆಗ್ತಾ ಹೋದರೆ ನಮಗೆ ಕಾಣಿಸಿಕೊಳ್ಳುವ ರೋಗವೇ ಯಾವುದು ಅಂತ ಕೇಳಿದಾಗ ಫ್ರೈನೋಡರ್ಮಾ. ಇದನ್ನು ಸರಳವಾಗಿ ಹೇಳೋದಾದರೆ ಡರ್ಮಾಟೈಟಿಸ್ ಅಂತ ಕರೀತಾ ಇದ್ದೇವೆ ಸ್ನೇಹಿತರೆ. ಓಕೆನಾ. ಹಾಗಾದರೆ ಇದರ ಲಕ್ಷಣಗಳೇನು ಕಂಡು ಬರ್ತವೆ ಅಂತ ಕೇಳಿದಾಗ ಇಲ್ಲಿ ಒಂದು ಬಾಡಿ ಪೇನ್ ಆಗ್ತಕ್ಕಂಥದ್ದು, ಅಥವಾ ಬ್ಯಾಕ್ ಏಕ್ ಅಥವಾ ಬ್ಯಾಕ್ ಪೇನ್ ಆಗ್ತಕ್ಕಂಥದ್ದು, ಅಥವಾ ಈ ಚೆಸ್ಟ್ ಪೇನ್ ಅಥವಾ ಚೆಸ್ಟದ ಭಾಗದಲ್ಲಿ ಅಥವಾ ಎದೆಯ ಅಥವಾ ಪೃಷ್ಠದ ಭಾಗದಲ್ಲಿ ಏನಾಗ್ತದೆ ಅಂತ ಕೇಳಿದಾಗ ಬೊಕ್ಕೆಗಳು ಕಂಡು ಬರ್ತಾ ಇದ್ದೇವೆ. ಸೊ ನೀವು ಈಗಾಗಲೇ ಚಿತ್ರಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೊಕ್ಕೆಗಳ ಮಾದರಿಯಲ್ಲಿ ಏನು ಕಂಡು ಬಂದ ಅಂತ ಕೇಳಿದಾಗ ಮಾರ್ಕ್ಸ್ಗಳು ಕಂಡು ಬರ್ತಾ ಇದೆ. ಈ ರೀತಿ ಮಾರ್ಕ್ಗಳು ಕಂಡು ಬಂದರೆ ಏನಂತ ಕರಿತೀವಿ ಅಂತ ಕೇಳಿದಾಗ ಪೃಷ್ಠದ ಭಾಗ ಅಥವಾ ಚರ್ಮದ ಒಂದು ಸ್ಮೂತ್ ಮಸಲ್ಸ್ಗಳಲ್ಲಿ ಇರ್ತಾವೋ ಅಥವಾ ಸ್ಮೂತ್ ಟಿಶ್ಯೂಗಳಲ್ಲಿ ಇರ್ತಾವೋ, ಸೊ ಆ ಭಾಗದಲ್ಲಿ ಏನು ಕಂಡು ಬರ್ತದೆ ಅಂತ ಕೇಳಿದಾಗ ಸೊ ಇಲ್ಲಿ ಕಪ್ಪು ಮತ್ತು ಬಿಳುಪಿನ ಮಚ್ಚಗಳು ಕಂಡು ಬರ್ತಾ ಇದೆ ಸ್ನೇಹಿತರೆ. ಈ ಮಚ್ಚಗಳಿಂದ ಏನಾಗುತ್ತೆ ಅಂತ ಕೇಳಿದಾಗ ನಮಗೆ ಫ್ರೈನೋಡರ್ಮಾದ ಲಕ್ಷಣಗಳು ಪ್ರಥಮವಾಗಿ ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದು ಇದು ಒಂದು. ನೆಕ್ಸ್ಟ್ ಸ್ನೇಹಿತರೆ, ಇದಕ್ಕೆ ಎರಡನೇ ಹಂತದಲ್ಲಿ ಏನಂತ ಕರಿತೀವಿ ಅಂತ ಕೇಳಿದಾಗ ಡ್ರೈ ಸ್ಕಿನ್. ಓಕೆನಾ. ಡ್ರೈ ಸ್ಕಿನ್ ಅಂತಂದರೆ ಚರ್ಮ ಒಣಗಿದಂತೆ ಆಗ್ತದೆ. ಯಾವ ವ್ಯಕ್ತಿಯ ದೇಹದಲ್ಲಿ ಫ್ಯಾಟ್ಸ್ಗಳು ಅಥವಾ ಕೊಬ್ಬುಗಳು ಚೆನ್ನಾಗಿ ಇಲ್ಲದೆ ಹೋದರೆ, ಓಕೆನಾ, ಅವರು ತೆಗೆದುಕೊಳ್ಳುವ ಆಹಾರದಲ್ಲಿ ಫ್ಯಾಟ್ ಕಂಟೆಂಟ್ ಇಲ್ಲದೆ ಹೋದರೆ ನಮಗೆ ಬಹಳ ಪ್ರಮುಖವಾಗಿ ಒಂದು ರೋಗ ಕಂಡು ಬರ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಫ್ರೈನೋಡರ್ಮಾ ಅಂತಕ್ಕಂಥದ್ದು. ಸರ್, ನಮಗೆ ಫ್ರೈನೋಡರ್ಮಾ ಬರಬಾರ್ದು ಅಂತ ಕೇಳಿದಾಗ ಯಾವುದು ಆಹಾರವನ್ನು ತೆಗೆದುಕೋಬೇಕು ಅಂತ ಕೇಳಿದಾಗ ನಿಮಗೆ ಚಿತ್ರದಲ್ಲಿ ಪರಿಪೂರ್ಣವಾಗಿ ಕಾಣದೇ ಇರ್ಬೋದು. ಎಸ್, ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನಿಮಗೆ ಚೆನ್ನಾಗಿ ಕೊಬ್ಬುಗಳು ಬೇಕಾದರೆ ವಿಶೇಷವಾಗಿ ಇಲ್ಲಿ ನಾವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಹೋಗೋಣ ನಮ್ಮ ಆಹಾರದ ಕ್ರಮದಲ್ಲಿ. ಅದು ನಿಮಗೆ ಉತ್ತಮವಾದ ಕೊಬ್ಬನ್ನು ಕೊಡ್ತಾ ಇದೆ. ಅಥವಾ ಶೇಂಗಾ ಎಣ್ಣೆ ಆಗಿರ್ಬೋದು, ಅಥವಾ ಸಾಸಿವೆ ಎಣ್ಣೆ ಆಗಿರ್ಬೋದು, ಅಥವಾ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು. ಎಸ್, ಈ ಮುಂತಾದ ಎಣ್ಣೆ ಪದಾರ್ಥಗಳು ನಮ್ಗೆ ಏನು ನೀಡ್ತಾವೆ ಅಂತ ಕೇಳಿದಾಗ ಉತ್ತಮವಾದ ಕೊಬ್ಬನ್ನು ನೀಡ್ತಾ ಇದ್ದೇವೆ. ಇಲ್ಲ ಸರ್, ನಾವು ಬರೀ ಎಣ್ಣೆ ತಿಂದು ಸಾಕಾಗಿದೆ, ನಾವು ಇನ್ನೂ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಫ್ಯಾಟ್ ಸೋರ್ಸನ್ನು ಹೇಳ್ರಿ ಅಂತ ಕೇಳಿದಾಗ ಎಸ್ ಸ್ನೇಹಿತರೆ, ನೀವು ಮೀಟನ್ನು ತಿನ್ಬೋದು. ಮೀಟ್ ಅಂತ ತೆಗೆದುಕೊಂಡಾಗ ನೀವು ಚಿಕನ್ ತಿನ್ನಿ. ಅಥವಾ ಸರ್, ನನಗೆ ಮೀಟಲ್ಲಿ ಲೆಗ್ ಪೀಸ್ ಇಷ್ಟ. ಎಸ್, ಲೆಗ್ ಪೀಸನ್ನು ತಿಂದ ಹೋಗಿ. ಎಸ್, ಲೆಗ್ ಪೀಸ್ ಆಗಿರ್ಬೋದು, ಅಥವಾ ಮಟನ್, ಚಿಕನ್, ಫಿಶು, ಓಕೆನಾ, ಈ ಎಲ್ಲ ಪದಾರ್ಥಗಳನ್ನು ತಿನ್ನಿರಿ. ಎಸ್, ನಾವು ಇದು ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್, ನಾವು ಪ್ಯೂರ್ ವೆಜಿಟೇರಿಯನ್. ಎಸ್, ನೀವು ಚೀಸ್ ತಿನ್ನಿ, ಪನ್ನೀರ್ ತಿನ್ನಿ, ಓಕೆನಾ. ಎಸ್, ಈ ಚೀಸ್ ಮತ್ತು ಪನ್ನೀರಲ್ಲಿ ಪ್ರಾಣಿ ಮೂಲದ ಕೊಬ್ಬಿನ ಆಹಾರದ ಉಪಘಟಕಗಳಲ್ಲಿ ಬರ್ತಕ್ಕಂಥ ಚೀಸು ಪನ್ನೀರಲ್ಲಿಯೂ ಕೂಡ ಒಂದು ಗುಡ್ ಕೊಲೆಸ್ಟ್ರಾಲ್ ಕಂಡು ಬರ್ತಾ ಇದೆ. ಅದನ್ನು ಮಿತ ಪ್ರಮಾಣದಲ್ಲಿ ತಿನ್ನಬೇಕು ಅಷ್ಟೇ. ಓಕೆನಾ. ಸೊ ಹಾಗಾಗಿ ಸರ್, ನಾವು ಎಷ್ಟು ಟೈಮು ನಾವು ಈ ಫ್ಯಾಟನ್ನು ತಿನ್ನಬೇಕು ಅಂತ ಕೇಳಿದಾಗ ಅದು ನೀವೇ ಡಿಸೈಡ್ ಮಾಡ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದಾಗ ನೀವು ಪ್ರಾಣಿ ಮೂಲದ ಕೊಬ್ಬುಗಳನ್ನು ಮಾರ್ಕೆಟಲ್ಲಿ ತೆಗೆದುಕೊಳ್ತಾ ಹೋದರೆ ತುಂಬ ಕಾಸ್ಟ್ಲಿ ಇದೆ. ಎಸ್, ಇವಾಗ ನೀವು ಇಲ್ಲ ಸರ್, ನಮಗೆ ಚಿಕನ್ ಬೇಡ. ಓಕೆನಾ. ಚಿಕನ್ಗೆ ನಾವು ಏನು ಮಾಡ್ತೇವೆ ಅಂತ ಕೇಳಿದಾಗ ಅದು ಕೋಳಿಗೆ ಬೇಗನೆ ತೂಕ ಬರಲಿಕ್ಕೆ ಇಂಜೆಕ್ಷನ್ ಮಾಡಿರ್ತಾರೆ. ಅದ್ರ ಮುಂದೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಕಾಮನ್ ನಾಲೆಜ್ ಇದೆ. ಓಕೆನಾ. ಎಸ್, ಅದು ಬೇಡ ಅಂತಂದರೆ ನಾವು ಏನು ಮಾಡ್ಬೇಕು ಅಂತ ಕೇಳಿದಾಗ ಎಸ್, ಮಟನನ್ನು ಆಯ್ಕೆ ಮಾಡ್ಕೋಬೋದು. ಇಟ್ಸ್ ಎ ಗುಡ್ ಸೋರ್ಸ್ ಆಫ್ ಫ್ಯಾಟ್. ಓಕೆನಾ. ಅದು ಕೂಡ ತಿನ್ಬೋದು. ಯಾಕಂದರೆ ನಿಮಗೆ ಆಹಾರ ಕ್ರಮದಲ್ಲಿ ಯಾವುದನ್ನು ರೂಢಿಸ್ಕೊಳ್ತೀರೋ ಅದನ್ನು ಮಿತವಾಗಿ ರೂಢಿಸಿಕೊಳ್ಳು ಅನ್ನೋದೇ ನನ್ನ ಸಲಹೆ ಅಂತಕ್ಕಂಥದ್ದು. ಎಸ್, ಈಗ ಕೊಬ್ಬು ದೇಹಕ್ಕೆ ಬಹಳ ಪ್ರಮುಖವಾಗಿ ಸಂಗ್ರಹಿತ ಶಕ್ತಿಯ ಮೂಲ ಅಂತ ಕರಿತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಉಪವಾಸ ಇದ್ದರೂ ಕೂಡ ಅವನೇನೂ ಕೂಡ ಬೆಡ್ಶೀಟನ್ನು ಹೊಚ್ಕೊಂಡ್ಬಿಟ್ಟು ಮನೆಯಲ್ಲಿ ಮಲ್ಕೊಳ್ಳೋದಿಲ್ಲ. ಕಾರಣವೆಂದರೆ ಯಾಕೆ ಮಲ್ಕೊಳ್ಳೋದಿಲ್ಲ? ಸೊ ಏನು ಕಾರಣಪ್ಪ? ಬೆಡ್ಶೀಟ್ ಹಚ್ಕೊಂಡು ಮಲ್ಕೋಬೇಕಲ್ಲ, ಅವನು ಉಪವಾಸ ಇದ್ದಾನೆ ಬೆಳಗ್ಗಿಂದ ಸಾಯಂಕಾಲವರೆಗೂ. ಓಕೆನಾ. ಅವನು ಶಿವರಾತ್ರಿಯ ದಿನದಂದು ಉಪವಾಸವನ್ನು ಮಾಡ್ತಾ ಇದ್ದಾನೆ, ನೀರನ್ನು ಕೂಡ ಕುಡಿದಿಲ್ಲ, ಆಹಾರವನ್ನು ಕೂಡ ತೆಗೆದುಕೊಂಡಲ್ಲ. ಯಾಕೆ ಮನೆಯಲ್ಲಿ ಮಲಗಿಲ್ಲ ಅಂತ ಕೇಳಿದಾಗ ನಮ್ಮ ದೇಹದಲ್ಲಿ ಸಂಗ್ರಹಿತ ಶಕ್ತಿಯ ರೂಪವಾದ ಕೊಬ್ಬು ಉಪವಾಸದ ಸಂದರ್ಭದಲ್ಲಿ ಅದೇನಾಗುತ್ತೆ ಅಂತ ಕೇಳಿದಾಗ ನಮ್ಮ ಜೀವಕೋಶಗಳಿಗೆ ಶಕ್ತಿನ ಒದಗಿಸ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಕಾರಣಕ್ಕೆ ನಮಗೇನು ಉಂಟಾಗೋದಿಲ್ಲ ಅಂತ ಕೇಳಿದಾಗ ಫ್ರೈನೋಡರ್ಮಾ ಬರೋದಿಲ್ಲ. ಆದರೆ ನನ್ನ ಸಲಹೆ ಇರತಕ್ಕಂಥದ್ದು, ದೀರ್ಘ ಅವಧಿಯವರೆಗೆ ನೀವೇನಾದರೂ ಕೊಬ್ಬಿನ ಪ್ರಮಾಣವನ್ನು ಆರೋಗ್ಯಕರ ಮಟ್ಟದಲ್ಲಿ ನಮ್ಮ ಶರೀರಕ್ಕೆ ನೀಡದೆ ಹೋದರೆ 100% ನಮಗೆ ಭವಿಷ್ಯದಲ್ಲಿ ಏನು ಬರ್ತದೆ ಅಂತ ಕೇಳಿದಾಗ ಫ್ರೈನೋಡರ್ಮಾ ಅಂತಕ್ಕಂಥ ರೋಗ ಬರ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಕೊಬ್ಬಿನ ಅಂಶಗಳನ್ನು ನಾವೇನು ಮಾಡಬೇಕು ಅಂತ ಕೇಳಿದಾಗ ಸೇವನೆ ಮಾಡೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಅದು ಕೂಡ ಮುಖ್ಯ ಅಂತ ಹೇಳ್ತಾ ಇದ್ದೇನೆ. ಎಸ್, ನೆಕ್ಸ್ಟ್ ಬರ್ತಕ್ಕಂಥದ್ದು, ಎಸ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಕ್ವಾಶಿಯೋರ್ಕರ್ ನೋಡಿ. ಇಲ್ಲಿ ಬಹಳ ಪ್ರಮುಖವಾಗಿ ಆ ಮಗುವಿನ ಸೊ ಈ ಹೊಟ್ಟೆಯ ಭಾಗದಲ್ಲಿ ಏನಾಗಿದೆ ಅಂತ ಕೇಳಿದಾಗ ಸೊ ಡಿಸ್ಟೆಂಕ್ಟೆಡ್ ಅಬ್ಡಮೆನ್ ಅಂತ ಕರಿತಾ ಇದ್ದೇವೆ. ಸೊ ಈ ಅಬ್ಡಮೆನ್ ಪಾರ್ಟ್ ಏನಾಗಿದೆ ಅಂತ ಕೇಳಿದಾಗ ದೊಡ್ಡದಾಗಿದೆ, ಎನ್ಲಾರ್ಜ್ ಆಗಿದೆ, ಅಥವಾ ಇಟ್ಸ್ ಲುಕಿಂಗ್ ಲೈಕ್ ಎ ಸ್ವೆಲ್ಲಿಂಗ್. ಓಕೆನಾ.
ಎಸ್, ಈ ಮಗು ಈ ರೀತಿ ಲಕ್ಷಣವನ್ನು ಹೊಂದಲಿಕ್ಕೆ ಕಾರಣವೇನು ಅಂತ ಕೇಳಿದಾಗ ಇಲ್ಲೇ ರೈಟ್ ಸೈಡ್ಗೆ ಆನ್ಸರ್ ಇದೆ, ಪ್ರೋಟೀನುಗಳ ಕೊರತೆ. ಓಕೆನಾ? ಹಾಗಾದರೆ ಪ್ರೋಟೀನು ಅಂದರೆ ಏನು ಅಂತ ಕೇಳಿದಾಗ ಪ್ರೋಟೀನ್ ಅಂದರೆ ಬಹಳ ಪ್ರಮುಖವಾಗಿ ತಿಳ್ಕೊಳ್ತಾ ಹೋಗೋಣ. ಪ್ರೋಟೀನು ಎಂದರೆ ಸೊ ಇಲ್ಲಿ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಆಹಾರದ ಘಟಕಗಳನ್ನು ನಾವೇನಂತ ಕರಿತಾ ಇದ್ದೇವೆ ಅಂತ ಕೇಳಿದಾಗ ಪ್ರೋಟೀನುಗಳು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಹಾಗಾದರೆ ಈ ಪ್ರೋಟೀನ್ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದಾಗ ಕ್ವಾಶಿಯೋರ್ಕರ್ ಅಂತ ಕರಿತಾ ಇದ್ದೇವೆ. ಎಸ್, ಈ ಕ್ವಾಶಿಯೋರ್ಕರ್ನ ಲಕ್ಷಣಗಳೇನಿದೆ ಅಂತ ಕೇಳಿದಾಗ ಫಸ್ಟ್ ಬರ್ತಕ್ಕಂಥ ಏನಂತ ಕೇಳಿದಾಗ ಕುಂಠಿತ ಬೆಳವಣಿಗೆ. ಓಕೆನಾ? ಸ್ಟಂಟೆಡ್ ಗ್ರೋತ್ ಅಂತ ಕರಿತಾ ಇದ್ದೇವೆ. ಮಾನಸಿಕ ಮತ್ತು ದೈಹಿಕವಾಗಿ ಆ ಮಗು ಏನಾಗಿರುತ್ತೆ ಅಂತ ಕೇಳಿದಾಗ ಕುಂಠಿತವಾದ ಬೆಳವಣಿಗೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದು. ಸೊ ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ಆಫ್ ದ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಇನ್ನೊಂದು ಉದರ ಮತ್ತು ಕಾಲು ಮತ್ತು ಪಾದಗಳಲ್ಲಿ ಬಾವು, ಎಕ್ಸಿಮಾ ಅಂತ ಹೇಳ್ತಾ ಇದ್ದೇವೆ. ಎಸ್, ಈ ಪಾದ ಆಗಿರ್ಬೋದು, ಹೊಟ್ಟೆಯ ಭಾಗ ಆಗಿರ್ಬೋದು ಮತ್ತು ಕಾಲಿನ ಭಾಗದಲ್ಲಿ ಏನು ಕಾಣಿಸ್ಕೊಳುತ್ತೆ ಅಂತ ಕೇಳಿದಾಗ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಏನು ಕಾಣಿಸ್ಕೊಳುತ್ತೆ ಅಂತ ಕೇಳಿದಾಗ ಸ್ವೆಲ್ಲಿಂಗ್ ಆಫ್ ದ ಸೊ ದೀಸ್ ಅಬ್ಡಮನ್ ಪಾರ್ಟ್ ಆಗಿರ್ಬೋದು ಅಥವಾ ಈ ಫುಟ್ ಆಗಿರ್ಬೋದು ಮತ್ತು ಲೆಗ್ ಆಗಿರ್ಬೋದು. ಓಕೆನಾ? ಈ ಭಾಗಗಳಲ್ಲಿ ಏನು ಕಾಣಿಸ್ಕೊಳುತ್ತೆ ಅಂತ ಕೇಳಿದಾಗ ಸ್ವೆಲ್ಲಿಂಗ್ ಕಾಣಿಸ್ಕೊಳುತ್ತೆ. ಸೊ ಇದು ಯಾವ ರೋಗದ ಪ್ರಮುಖ ಲಕ್ಷಣ ಏನಂತ ಕೇಳಿದಾಗ ಅದು ಕ್ವಾಶಿಯೋರ್ಕರ್ ಅಂತಕ್ಕಂಥ ರೋಗದ ಲಕ್ಷಣವಾಗಿರುತ್ತೆ ಸ್ನೇಹಿತರೆ. ಎಸ್, ಇನ್ನೊಂದು ರೋಗ ಏನಂತ ಕೇಳಿದಾಗ ಇಲ್ಲಿ ರೋಗದ ಲಕ್ಷಣ ಯಾವುದಂತ ಕೇಳಿದಾಗ ಮಾಂಸಖಂಡಗಳು ಜೋತು ಬೀಳುವುದು. ಓಕೆನಾ? ಯಾವ ವ್ಯಕ್ತಿಗೆ ಸರಿಯಾದ ಪ್ರಮಾಣದ ಪ್ರೋಟೀನುಗಳು ಸರಬರಾಜು ಆಗೋದಿಲ್ವೋ ಆ ವ್ಯಕ್ತಿಯ ಮಾಂಸಖಂಡಗಳು ಏನಾಗಿರ್ತವೆ ಅಂತ ಕೇಳಿದಾಗ ಜೋತು ಬೀಳುತ್ತವೆ. ಓಕೆನಾ? ಸೊ ಇಟ್ ಈಸ್ ಲುಕಿಂಗ್ ಲೈಕ್ ಎ ಅನ್ಹೆಲ್ದಿ ಪರ್ಸನ್. ಓಕೆನಾ? ಅಂದರೆ ಮುಖದಲ್ಲಿ ಅಥವಾ ಆತನ ದೇಹದ ಚರ್ಮದಲ್ಲಿ ಯಾವುದೇ ರೀತಿಯ ಲವಲವಿಕೆಯ ಲಕ್ಷಣಗಳು ಅಥವಾ ಆರೋಗ್ಯಕರ ಚರ್ಮದ ಒಂದು ಗುರುತಿಸಿಕೊಳ್ಳುವಿಕೆ ಯಾವುದೇ ಲಕ್ಷಣಗಳು ಕಂಡು ಬರೋದಿಲ್ಲ ಅಂತಕ್ಕಂಥದ್ದು ಎಲ್ಲಿ ಅಂತ ಕೇಳಿದಾಗ ಕ್ವಾಶಿಯೋರ್ಕರ್ ಅಂತಕ್ಕಂಥ ರೋಗದಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಲಕ್ಷಣ ಕಂಡು ಬರ್ತದೆ ಸ್ನೇಹಿತರೆ, ಅದುವೇ ಚರ್ಮ ಮತ್ತು ಕೂದಲು ವಿವರಣವಾಗುವುದು, ಅಂದರೆ ಡಿಸ್ಕಲರೇಷನ್ ಆಫ್ ಸ್ಕಿನ್ ಆ್ಯಂಡ್ ಹೇರ್ಸ್ ಅಂತ ಕರಿತಾ ಇದ್ದೇವೆ. ಇಲ್ಲಿ ಚರ್ಮ ಮತ್ತು ಕೂದಲು ಏನಾಗ್ತವೆ ಅಂತ ಕೇಳಿದಾಗ ಏನೋ ವಿವರಣವಾಗ್ತವೆ. ಅದು ಬಿಳುಪಾದ ಬಣ್ಣ ಆಗಿರ್ಬೋದು ಅಥವಾ ಕಂದು ಬಣ್ಣವನ್ನು ಬರ್ತಕ್ಕಂಥದ್ದು. ನಾನು ನಿಮಗೆ ಈಗಾಗಲೇ ಹೇಳಿರುವಂತೆ ಬುದ್ಧಿಮಾಂದ್ಯತೆ, ಮಾನಸಿಕವಾಗಿ ಕುಂಠಿತವಾಗಿ ಬೆಳವಣಿಗೆ ಆಗುವುದು ಈ ರೋಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಎಸ್, ಮಗು ಇಷ್ಟೆಲ್ಲ ಲಕ್ಷಣಗಳನ್ನು ಅನುಭವಿಸಿದ ಮೇಲೆ ಆ ಮಗುವಿಗೆ ಏನುಂಟಾಗಬಹುದು ಅಂತ ಕೇಳಿದಾಗ ಸಾವು ಕೂಡ ಸಂಭವಿಸಬಹುದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಎಸ್, ಪ್ರಮುಖ ಆಹಾರ ಪದಾರ್ಥಗಳಲ್ಲಿನ ಪ್ರೋಟೀನುಗಳನ್ನು ನೋಡ್ತಾ ಹೋದರೆ ಬಹಳ ಪ್ರಮುಖವಾಗಿ ನಾವು ಮೊಟ್ಟೆ ಅಂತ ತೆಗೆದುಕೊಂಡ್ರೆ ಅಲ್ಲಿ ಅಲ್ಬುಮಿನ್ ಎಂಬ ಪ್ರೋಟೀನ್ ಕಂಡು ಬರುತ್ತದೆ. ಇಲ್ಲಿ ಟೊಮ್ಯಾಟೊ ಅಂತ ತೆಗೆದುಕೊಂಡ್ರೆ ಲೂಕೋಪೇನ್ ಅಂತ ಕಂಡು ಬರುತ್ತದೆ. ಎಸ್, ಚರ್ಮದ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಂತ ಕೇಳಿದಾಗ ಇಲ್ಲಿ ಮೆಲನಿನ್ ಕೂಡ ಕಂಡು ಬರ್ತದೆ. ನೆಕ್ಸ್ಟ್ ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಪ್ರೋಟೀನು ಪ್ಲಸ್ ಹಾರ್ಮೋನ್ ಯಾವುದಂತ ಕೇಳಿದಾಗ ಅದು ಯಾವುದಂತ ಕೇಳಿದಾಗ ಇನ್ಸುಲಿನ್ ಅಂತಕ್ಕಂಥದ್ದು. ಎಸ್, ಇವೆಲ್ಲವುಗಳು ಕೂಡ ಪ್ರಮುಖವಾದ ಪ್ರೋಟೀನ್ಗಳು ಅಂತಕ್ಕಂಥದ್ದು. ಎಸ್, ಇನ್ನೊಂದು ಪರೀಕ್ಷೆಯಲ್ಲಿ ಕೇಳ್ತಾ ಹೋಗಿದ್ದೇನೆ ಸ್ನೇಹಿತರೆ, ರಕ್ತವನ್ನು ಹೆಪ್ಪುಗಟ್ಟಿಸುವ ಪ್ರೋಟೀನು ಯಾವುದಂತ ಕೇಳ್ತಾ ಹೋಗಿದ್ದೇನೆ. ದಟ್ ಈಸ್ ಕಾಲ್ಡ್ ಎ ಥ್ರೋಂಬಿನ್ ಎಂಬ ಪ್ರೋಟೀನು. ಥ್ರೋಂಬಿನ್ ಆಪ್ಷನ್ ಕೊಟ್ಟಿಲ್ಲ ಅಂತಂದರೆ ನೀವು ಪ್ರೋ ಥ್ರೋಂಬಿನನ್ನು ಆಪ್ಷನ್ ಹಾಕ್ತಾ ಹೋಗಿ. ಪ್ರೋ ಥ್ರೋಂಬಿನ್ ಆಪ್ಷನ್ ಇಲ್ಲ ಅಂತ ಕೇಳಿದಾಗ ಫೆಬ್ರಿನ್ ಅಂತ ಹಾಕ್ತಾ ಹೋಗಿ. ಫೆಬ್ರಿನ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಫೆಬ್ರಿನೋಸಿನ್ ಇಸ್ ದಿ ರೈಟ್ ಆನ್ಸರ್. ಓಕೆನಾ? ಹೀಗೆ ಆಪ್ಷನ್ ಓರಿಯೆಂಟೆಡ್ ಆಗಿ ನಾವು ಪರೀಕ್ಷೆಯಲ್ಲಿ ಉತ್ತರವನ್ನು ಕೊಡ್ತಕ್ಕಂಥದ್ದು ಪ್ರಮುಖವಾಗುತ್ತೆ ಸ್ನೇಹಿತರೆ. ಎಸ್, ಮುಂದಿನ ರೋಗವನ್ನು ನೋಡ್ತಾ ಹೋಗೋಣ. ಎಸ್, ಪೋಷಣ ಮರಾಸ್ಮಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಇಟ್ ಈಸ್ ಫೇಮಸ್ಲಿ ಕಾಲ್ಡ್ ಆಸ್ PEM. ಓಕೆನಾ? ಇದನ್ನು ನಾವು PEM ಅಂತ ಕರಿತಾ ಇದ್ದೇವೆ. ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಕರಿತಾ ಇದ್ದೇವೆ. ಎಸ್, ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಕೇಳಿದಾಗ ಅದು ವಿಶೇಷವಾಗಿ ಪೋಷಣ ಮರಾಸ್ಮಸ್ ಅಂತಕ್ಕಂಥ ಒಂದು ಲಕ್ಷಣಗಳನ್ನು ತೋರ್ಪಡಿಸ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಮಗು ದೈಹಿಕ ಮತ್ತು ಮಾನಸಿಕವಾಗಿ ಕುಂಠಿತವಾಗಿ ಬೆಳವಣಿಗೆಯನ್ನು ಹೊಂದಿರ್ತಾನೆ ಸ್ನೇಹಿತರೆ. ಅದರೊಂದಿಗೆ ಎಕ್ಸಿಮಾ ಅಂತಕ್ಕಂಥ ಚರ್ಮದ ಲಕ್ಷಣಗಳು ಅಥವಾ ಚರ್ಮದ ತೊಂದರೆಗಳು ಕಾಣಿಸಿಕೊಳ್ತವೆ ಅಂತಕ್ಕಂಥದ್ದು. ಎಸ್, ಇದರೊಂದಿಗೆ ಮಗುವಿನಲ್ಲಿ ಯಾವ ಲಕ್ಷಣ ಕಂಡು ಬರ್ತವೆ ಅಂತ ಕೇಳಿದಾಗ ಚರ್ಮ ಮತ್ತು ಕೂದಲು ವಿವರಣವಾಗುವುದು, ಮಾಂಸಖಂಡಗಳು ಜೋತು ಬೀಳುವುದು ಮತ್ತು ಚರ್ಮ ಮಡಿಕೆ ಉಂಟಾಗುವುದು. ಓಕೆನಾ? ಎಸ್, ಇಲ್ಲಿ ಚರ್ಮದ ಮಡಿಕೆ ಉಂಟಾಗುವುದು ಅಂತ ಏನು ಕೊಟ್ಟಿದ್ದಾರಲ್ವಾ, ಈ ಚರ್ಮದ ಮಡಿಕೆ ಇನ್ನೊಂದು ರೋಗದಲ್ಲಿ ಉಂಟಾಗುತ್ತೆ. ಅದು ಯಾವುದು ಅಂತ ಕೇಳಿದಾಗ ವಿಶೇಷವಾಗಿ ಕಂಡುಬರ್ತಕ್ಕಂಥದ್ದು ಅದನ್ನು ನಾವು ಪ್ರೋಜೇರಿಯಾ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಎಸ್, ಇಲ್ಲಿ ಪ್ರೋಜೇರಿಯಾ ಅಂತಕ್ಕಂಥ ರೋಗದಲ್ಲಿಯೂ ಸಹಿತ ಏನು ಕಂಡುಬರುತ್ತೆ ಅಂತ ಕೇಳಿದಾಗ
ಏನು ಕಂಡುಬರುತ್ತೆ ಅಂತ ಕೇಳಿದಾಗ ಈ ಚರ್ಮ ಮಡಿಕೆ ಆಗುವುದು ಕಂಡುಬರುತ್ತೆ. ಯಾಕೆಂತ ಕೇಳಿದಾಗ ಪ್ರೊಜೇರಿಯಾ ರೋಗದ ಇದು ಬಹಳ ಪ್ರಮುಖವಾಗಿ ವರ್ಣತಂತುಗಳ ವ್ಯತ್ಯಾಸದಿಂದ ಕಂಡುಬರ್ತಕ್ಕಂಥ ರೋಗ. ಇದಕ್ಕೆ IAS ಪ್ರಿಮ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾನೆ, ಪ್ರೊಜೇರಿಯಾದ ಜಾಗೃತಿಯ ಚಲನಚಿತ್ರ ಯಾವುದು ಅಂತ ಕೇಳ್ತಾ ಹೋಗಿದ್ದಾನೆ. ಅದುವೇ ಪಾ ಎಂಬ ಚಲನಚಿತ್ರ. ಇದರಲ್ಲಿ ನಟನೆ ಮಾಡಿದವರು ಯಾರು ಅಂತ ಕೇಳಿದಾಗ ಅಭಿಷೇಕ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಅಂತಕ್ಕಂಥ ಇಬ್ಬರು ನಟರು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ನಾವು ಆರೋಗ್ಯಕರವಾಗಿ ನಾವು ದೇಹಕ್ಕೆ ತೆಗೆದುಕೊಂಡಾಗ ಮಾತ್ರ ನಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಕಂಡುಬರೋದಿಲ್ಲ. ಇಲ್ಲಿ 1 ಗ್ರಾಮ್ ಕಾರ್ಬೋಹೈಡ್ರೇಟ್ನ ದಹನದಿಂದ ಸುಮಾರು 4.2 ಕ್ಯಾಲೋರಿಯಿಂದ 4.3 ಕ್ಯಾಲೋರಿ ಶಕ್ತಿ ಬಿಡುಗಡೆ ಆಗ್ತದೆ. ಅದೇ ಪ್ರೋಟೀನ್ನ ಸೇವನೆಯಿಂದ ಎಷ್ಟು ಕ್ಯಾಲೋರಿ ಅಂತ ಕೇಳಿದಾಗ 4.1 ಕ್ಯಾಲೋರಿಯಿಂದ 4.2 ಕ್ಯಾಲೋರಿಯಷ್ಟು ಶಕ್ತಿ ನಮಗೆ ದೊರಕ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಪ್ರತಿ ವ್ಯಕ್ತಿಯೂ ಕೂಡ ಸುಮಾರು 350 ಗ್ರಾಮ್ನಷ್ಟು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಸೇವನೆ ಮಾಡೋದು ಬಹಳ ಆರೋಗ್ಯಕ್ಕೆ ಉತ್ತಮ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ನಾವು ಏನಂತ ಕರಿತಾ ಇದ್ದೇವೆ ಅಂತ ಕೇಳಿದಾಗ ಇವು ದೇಹಕ್ಕೆ ತುರ್ತು ಶಕ್ತಿಯನ್ನು ನೀಡುವ ಆಹಾರದ ಘಟಕಗಳು ಅಂತ ಕರಿತಾ ಇದ್ದೇವೆ. ಅಂದರೆ ನಮ್ಮ ದೇಹಕ್ಕೆ ಇನ್ಸ್ಟಂಟ್ ಎನರ್ಜಿನ ನೀಡೋರು ಯಾರು ಅಂತ ಕೇಳಿದಾಗ ಕಾರ್ಬೋಹೈಡ್ರೇಟ್ಗಳು. ಫಾರ್ ಎಕ್ಸಾಂಪಲ್, ಈಗ ನೀನು PSI ಅಭ್ಯರ್ಥಿ ಆಗಿದ್ದರೆ ನೀನು ಫಿಸಿಕಲ್ PT ಟೆಸ್ಟ್ಗೆ ಹೋಗಿರ್ತೀಯ. PT ಟೆಸ್ಟ್ಗೆ ಹೋದಾಗ ರನ್ನಿಂಗ್ ಮುಗಿದ ಮೇಲೆ ಬಾರೋ ದೋಸ್ತ ನೀ ಭಾಳ ಓಡಿ ದಣಿವಾಗಿ ಬಂದು ಒಂದು ಲೆಗ್ ಪೀಸ್ ತಿನ್ನಂದ್ರೆ ತಿಂತೀಯಾ? ಎಸ್, 100% ನೀ ಲೆಗ್ ಪೀಸ್ ತಿನ್ನಂಗಿಲ್ಲ, ನೀ ಮೊದಲು ಗ್ಲೂಕೋಸ್ ಕೊಡಪ್ಪ, ಇಲ್ಲಿಕಂದ್ರೆ ಗ್ಲೂಕೋಸ್ ನೀರಾದರೂ ಕೊಡು ಅಂತ ಕೇಳ್ತಾನೆ ಅವನು. ಓಕೆನಾ? ಯಾಕೆ ಲೆಗ್ ಪೀಸೇ ತಿನ್ನೋ ದೋಸ್ತ ಫುಲ್ ಎನರ್ಜಿ ಬರ್ತಂತಂದರೆ ಎಸ್ ಆಗೋದಿಲ್ಲ, ಲೆಗ್ ಪೀಸನ್ನು ತಿನ್ನೋಕ್ಕಾಗೋದಿಲ್ಲ. ಹಾಗಾದರೆ ಲೆಗ್ ಪೀಸ್ ಏನು ನಿಮ್ಮ ದೇಹಕ್ಕೆ ಕೊಡುತ್ತೆ ಅಂತ ಕೇಳಿದಾಗ ಅದು ಮಟನ್ ಐಟಮ್ ಆಗಿರ್ತಕ್ಕಂಥದ್ದು ಅಥವಾ ಪ್ರಾಣಿ ಮೂಲದ ಕೊಬ್ಬುಗಳು ನಿಮಗೆ ಸಂಗ್ರಹಿತ ಶಕ್ತಿಯನ್ನು ಕೊಟ್ಟರೆ, ಆದರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಒಂದಾಗಿರ್ತಕ್ಕಂಥ ಗ್ಲೂಕೋಸ್ ಅಂತಕ್ಕಂಥದ್ದು ಇದು ನಿಮಗೆ ಬಹಳ ಇಮಿಡಿಯೇಟ್ ಎನರ್ಜಿ, ಇನ್ಸ್ಟಂಟ್ ಎನರ್ಜಿನ ನಿಮಗೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಪ್ರಿಫರ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಎರಡರಲ್ಲಿ ಒಂದು ಮಟನನ್ನು ಚಾಯ್ಸ್ ಮಾಡಲ್ಲ, ನಾವು ಚಾಯ್ಸ್ ಮಾಡ್ತಕ್ಕಂಥ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಗ್ಲೂಕೋಸನ್ನು ಚಾಯ್ಸ್ ಮಾಡ್ತಾ ಇದ್ದೇವೆ. ಓಕೆನಾ? ಸೊ ಇಟ್ ಗಿವ್ಸ್ ಇನ್ಸ್ಟಂಟ್ ಎನರ್ಜಿ ಟು ದ ಬಾಡಿ ಅಂತ ಹೇಳ್ಬೋದು. ಎಸ್ ಸ್ನೇಹಿತರೆ, ಇನ್ನೊಂದು ರೋಗ ಈರುಳುಗಣ್ಣು ಅಥವಾ ನಿಶಾಂತತೆ ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತಾ ಇದ್ದೇವೆ. ಸೊ ವಿಚ್ ಈಸ್ ದಿ ವೈಟಮಿನ್ A ಡೆಫಿಷಿಯನ್ಸಿ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಇದು ಕೂಡ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿಗೆ ಮಬ್ಬು ಬೆಳಕಿನಲ್ಲಿ ನೋಡಲಿಕ್ಕೆ ಕಷ್ಟವಾಗುತ್ತೆ ಅಥವಾ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಮತ್ತು ಕಣ್ಣುಗಳು ಏನಾಗ್ತವೆ ಅಂತ ಕೇಳಿದಾಗ ಡ್ರೈ ಆಗ್ತವೆ, ಡ್ರೈನೆಸ್ ಆಫ್ ದ ಐ ಕಂಡುಬರುತ್ತೆ. ಇಲ್ಲಿ ವಿಟಾಮಿನ್ A ಅಂದರೆ ಏನು ಅಂತ ಕೇಳಿದಾಗ ವಿಟಾಮಿನ್ Aಯ ರಾಸಾಯನಿಕ ಹೆಸರು ಏನಾಗಿದೆ ಅಂತ ಕೇಳಿದಾಗ ಇದಕ್ಕೆ ರಾಸಾಯನಿಕ ಹೆಸರು ರೆಟಿನಾಲ್ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಇದರ ರಾಸಾಯನಿಕ ಹೆಸರು ರೆಟಿನಾಲ್ ಆಗಿರ್ತಕ್ಕಂಥದ್ದು ಕೆಮಿಕಲ್ ನೇಮ್ ಅಂತ ಹೇಳ್ತೇವೆ. ಹಾಗಾದರೆ ವಿಟಾಮಿನ್ A ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ನೀವು ಇಲ್ಲಿ ಆಹಾರ ಪದಾರ್ಥಗಳನ್ನು ನೋಡ್ತಾ ಇದ್ದೀರಾ. ಒಂದು ಗಜ್ಜರಿಯಲ್ಲಿ ಸಿಗುತ್ತೆ, ಇನ್ನೊಂದು ಆ್ಯಪಲಲ್ಲಿ ಕೂಡ ಸಿಗುತ್ತೆ, ಮಾವಿನ ಹಣ್ಣಲ್ಲಿ ಸಿಗುತ್ತೆ, ಪಪ್ಪಾಯಿ ಹಣ್ಣಲ್ಲಿ ಸಿಗುತ್ತೆ, ಹಾಲಿನಲ್ಲಿ ಸಿಗುತ್ತೆ, ಮೊಟ್ಟೆಯಲ್ಲೂ ಕೂಡ ಸಿಗುತ್ತೆ, ನೆಕ್ಸ್ಟ್ ಮೀನಿನಲ್ಲಿ ಸಿಗುತ್ತೆ ಮತ್ತು ಮೀನಿನ ಉತ್ಪನ್ನಗಳಲ್ಲಿ ಕೂಡ ಈ ಪದಾರ್ಥಗಳಲ್ಲಿ ವಿಟಾಮಿನ್ A ಸಿಗುತ್ತೆ. ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಓಕೆನಾ, ಹಸಿರು ತರಕಾರಿಗಳಲ್ಲಿಯೂ ಕೂಡ ಏನು ಸಿಗುತ್ತೆ ಅಂತ ಕೇಳಿದಾಗ ಈ ವಿಟಾಮಿನ್ A ಅಂತಕ್ಕಂಥದ್ದು ಸಿಗುತ್ತೆ. ಎಸ್, ನೀವು KS ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ ಸ್ನೇಹಿತರೆ. ಭಾರತ ಸರ್ಕಾರ ಈರುಳುಗಣ್ಣಿನ ನಿವಾರಣೆಗಾಗಿ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸುತ್ತೆ. ಅದು ಯಾವುದು ಅಂತ ಕೇಳಿದಾಗ 1970ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ವೈಟಮಿನ್ A ಪ್ರೊಫಿಲಾಕ್ಸಿಸ್ ಕಾರ್ಯಕ್ರಮ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಈ ವೈಟಮಿನ್ A ಪ್ರೊಫಿಲಾಕ್ಸಿಸ್ ಕಾರ್ಯಕ್ರಮದ ಭಾಗವಾಗಿ 5 ವರ್ಷದ ತಲುಪಿದ ಮಕ್ಕಳಿಗೆ ಅಥವಾ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ವಿಟಾಮಿನ್ A ಹನಿಗಳನ್ನು ಅಥವಾ ವಿಟಾಮಿನ್ A 1 ಸ್ಪೂನ್ ಏನು ಮಾಡ್ತಾ ಇದೆ ಅಂತ ಕೇಳಿದಾಗ ಅವರಿಗೆ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಇದು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಅಂಗನವಾಡಿಗಳಲ್ಲಿ ಆಗಿರಬಹುದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕರ್ತರು ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಯಾರಾದರೂ 5 ವರ್ಷದ ಮಕ್ಕಳು ವಿಟಾಮಿನ್ A ತೆಗೆದುಕೊಳ್ಳದಿದ್ದರೆ ಅದನ್ನು ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ತೆಗೆದುಕೊಳ್ಳಬೇಕು ಅಥವಾ ಅವರಿಗೆ ಹಾಕಿಸ್ಬೇಕಂತಕ್ಕಂಥದ್ದು ಪ್ರಮುಖವಾದ ಅಂಶ. ಎಸ್, ಇಲ್ಲಿ ಒಂದು ಪಾಯಿಂಟ್ ಬರ್ತಾ ಇದೆ, ಮಬ್ಬು ಬೆಳಕಿನಲ್ಲಿ. ಸರ್ ಯಾಕೆ ಸರ್ ಇವರಿಗೆ ಮಬ್ಬು ಬೆಳಕಿನಲ್ಲಿಯೇ ನೋಡಲಿಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂತ ಕೇಳಿದಾಗ
ಇಲ್ಲಿ ನಮ್ಮ ಕಣ್ಣಿನ ವಿಶೇಷವಾದ ರೋಡೋಫಿಲ್ ಜೀವಕೋಶಗಳಿಗೆ ಓಕೆನಾ, ಆ ರೋಡೋಫಿಲ್ ಜೀವಕೋಶಗಳು ಏನನ್ನ ಒಳಗೊಂಡಿದ್ದಾವೆ ಅಂತ ಕೇಳಿದಾಗ ರಾಡ್ ಕೋಶಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾವೆ. ಈ ರಾಡ್ ಜೀವಕೋಶಗಳೊಂದಿಗೆ ರೋಡೋಫಿಲ್ ಕೋಶಗಳು ಸಂಪರ್ಕವನ್ನು ಹೊಂದಿರ್ತವೆ. ಈ ರೋಡೋಫಿಲ್ ಜೀವಕೋಶಗಳಿಗೆ ಪ್ರಮುಖವಾಗಿ ಒಂದು ಅಂಶ ಬೇಕು, ಅದು ಯಾವುದು ಅಂತ ಕೇಳಿದಾಗ ವಿಟಾಮಿನ್ ಎ ಬೇಕು. ಆ ವಿಟಾಮಿನ್ ಎ ನಲ್ಲಿರ್ತಕ್ಕಂಥ ಯಾವ ಅಂಶ ಬೇಕು ಅಂತ ಕೇಳಿದಾಗ ಬೀಟಾ ಕ್ಯಾರೋಟಿನ್ ಬೇಕು. ಓಕೆನಾ, ಯಾವಾಗ ಈ ಬೀಟಾ ಕ್ಯಾರೋಟಿನ್ ಕೊರತೆ ನಮಗೆ ಉಂಟಾಗ್ತದೋ ಆವಾಗ ಆ ವ್ಯಕ್ತಿಗೆ ಇರುಳಾಂಧತೆ ಅಂತಕ್ಕಂಥ ಒಂದು ಲಕ್ಷಣ ಅಥವಾ ನೈಟ್ ಬ್ಲೈಂಡ್ನೆಸ್ ಬರ್ತದೆ. ಓಕೆನಾ, ಎಸ್, ಇಲ್ಲಿ ರಾಡ್ ಜೀವಕೋಶಗಳ ಕಾರ್ಯವೇನು ಅಂತ ಕೇಳಿದಾಗ ಓಕೆನಾ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಲಿಕ್ಕೆ ಬೇಕು, ಅಂದರೆ ಮಂದವಾದ ಬೆಳಕಿನಲ್ಲಿ ಅಂದರೂ ಕೂಡ ಒಂದೇನೆ, ಅಥವಾ ಬಿಳಿಯಾದ ಬೆಳಕನ್ನು ಗ್ರಹಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನು ನೋಡಲಿಕ್ಕೆ ಕಾರಣವಾಗುವ ಕಣ್ಣಿನ ಜೀವಕೋಶಗಳೆಂದರೆ ಅವುಗಳೇ ಯಾವುದು ಅಂತ ಕೇಳಿದಾಗ ರಾಡ್ ಜೀವಕೋಶಗಳು. ಅದಕ್ಕೆ ಪ್ರಮುಖವಾಗಿ ಬೇಕಾದ ಜೀವಸತ್ವವೇ ವೈಟಮಿನ್ ಎ ಅಂತಕ್ಕಂಥದ್ದು. ಎಸ್, ನೆಕ್ಸ್ಟ್ ಕಾಯಿಲೆಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಬರೋಣ, ವೆರಿ ಇಂಪಾರ್ಟೆಂಟ್, ಬೆರಿ ಅಂತಕ್ಕಂಥದ್ದು. ಇದು ವೈಟಮಿನ್ B1ನ ಕೊರತೆಯಿಂದ ಬರ್ತಕ್ಕಂಥದ್ದು. ಓಕೆನಾ, ಸೊ ಇಲ್ಲಿ ಬಿ ಮಾತ್ರ ಮೆನ್ಷನ್ ಮಾಡಿದ್ದೇವೆ, ಹಾಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ. ಇದು B1 ಕೊರತೆಯಿಂದ ಬರ್ತದೆ. ಇದರ ರಾಸಾಯನಿಕ ಹೆಸರು ಥಯಾಮಿನ್ ಅಂತ ಕರಿತಾ ಇದ್ದೇವೆ. ಇದರ ರಾಸಾಯನಿಕ ಹೆಸರು ಥಯಾಮಿನ್ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಥಯಾಮಿನ್ ಅಥವಾ B1ನ ಕೊರತೆಯಿಂದ ಬರ್ತಕ್ಕಂಥ ರೋಗವೇ ಯಾವುದು ಅಂತ ಕೇಳಿದಾಗ ಅದುವೇ ಬೆರಿ ಅಂತಕ್ಕಂಥ ರೋಗ. ಸೊ ಇಲ್ಲಿ ವ್ಯಕ್ತಿ ಇಲ್ಲಿ ಏನು ಕಂಡು ಬರ್ತದೆ ಅಂತ ಕೇಳಿದಾಗ ಮಾನಸಿಕವಾಗಿ ದೈಹಿಕವಾಗಿ ಕುಂಠಿತವಾದ ಬೆಳವಣಿಗೆ, ಅಂದರೆ ಸ್ನಾಯುಗಳು ಬಲಹೀನವಾಗಿ ಬೆಳವಣಿಗೆ ಆಗುವುದು ಮತ್ತು ನೋವು ಮತ್ತು ಜೋಮು ಹಿಡಿಯುವಿಕೆ, ಮಕ್ಕಳಲ್ಲಿ ಕುಂಠಿತವಾದ ಬೆಳವಣಿಗೆ ಕಂಡುಬರುತ್ತೆ. ಅದಾದಮೇಲೆ ಪಾರ್ಶ್ವವಾಯು ಅಥವಾ ಪ್ಯಾರಲಿಸಿಸ್ಸು ಉಂಟಾಗಬಹುದು ಅಂತಕ್ಕಂಥದ್ದು ಇಂಪಾರ್ಟೆಂಟು. ಎಸ್, ಇದು ವಿಶೇಷವಾಗಿ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಮಾಂಸದ ಉತ್ಪನ್ನ ಮತ್ತು ಮೀನಿನ ಉತ್ಪನ್ನಗಳಲ್ಲಿ ಏನು ಸಿಗುತ್ತೆ ಅಂತ ಕೇಳಿದಾಗ ಸಿಗುತ್ತೆ. ಒಂದು ನೆನಪಿರಲಿ ನಿಮಗೆ, ಸೊ ವಿಚ್ ಈಸ್ ಮೇನ್ಲಿ ಪ್ರೆಸೆಂಟ್ ಇನ್ ಅನ್ಮಿಲ್ಡ್ ರೈಸ್. ಓಕೆನಾ, ಅನ್ಮಿಲ್ಡ್ ರೈಸ್ ಅಂತ ಕರಿತಾ ಇದ್ದೇವೆ. ಪಾಲಿಶು ರಹಿತ ಅಕ್ಕಿಯಲ್ಲಿ ಕಂಡುಬರುವ ಜೀವಸತ್ವ. ಓಕೆನಾ, ಪಾಲಿಶ್ ರಹಿತ ಅಕ್ಕಿಯಲ್ಲಿ ಕಂಡುಬರುವ ಜೀವಸತ್ವ ಯಾವುದು ಅಂತ ಕೇಳಿದಾಗ ಅದುವೇ ಥಯಾಮಿನ್ ಎಂಬ ಜೀವಸತ್ವ. ಅದು ನಿಮ್ಮ ದೇಹಕ್ಕೆ ಪ್ರಮುಖವಾದ ಅಂಶವನ್ನು ನೀಡುತ್ತದೆ, ವಿಶೇಷವಾಗಿ B1 ನೀಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಬೆರಿ ರೋಗದಿಂದ ತಪ್ಪಿಸ್ಕೊಳ್ಬೇಕು ಅಂತ ಕೇಳಿದಾಗ ಸರ್ಕಾರ ನೀಡತಕ್ಕಂಥ ರಾಷನ್ ಅಕ್ಕಿಯನ್ನು ಊಟವನ್ನು ಮಾಡಬೇಕು. ಕೇವಲ ನೀವು ಏನು ಮಾಡ್ತೀರಾ ಅಂತ ಕೇಳಿದಾಗ ನಮ್ಮ ಮನೆಗೆ ಬಹಳ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಬಾಸಮತಿ ರೈಸ್ ಅಕ್ಕಿಯನ್ನೇ ಏನು ಮಾಡ್ತೀರಿ, ರೈಸು ಅಥವಾ ಚಿತ್ರಾನ್ನ ಮಾಡಲಿಕ್ಕೆ ಬಳಕೆ ಮಾಡ್ಕೋತೀರಿ. ಎಸ್, ಇನ್ಮೇಲಿಂದ ನೀವೇನು ಬಳಕೆ ಮಾಡ್ಕೋಬೇಕು, ಎಸ್, ಸರ್ಕಾರ ನೀಡ್ತಕ್ಕಂಥ ಉಚಿತ ಅನ್ನ ಭಾಗ್ಯದ ಅಕ್ಕಿಯನ್ನು ಕೂಡ ಬಳಕೆ ಮಾಡ್ಕೋಬಹುದು. ಯಾಕೆ ಅಂತ ಕೇಳಿದಾಗ ಅದರಲ್ಲಿ ಏನಿದೆ ಅಂತ ಕೇಳಿದಾಗ B1 ಜಾಸ್ತಿ ಇದೆ, ಗಂಜಿ ಜಾಸ್ತಿ ಬರುತ್ತೆ. ಆ ಗಂಜಿಯಲ್ಲಿ ನಿಮಗೆ ಸಿಗ್ತಕ್ಕಂಥ ಪ್ರಮುಖವಾದ ಜೀವಸತ್ವ ಯಾವುದು ಅಂತ ಕೇಳಿದಾಗ ವೈಟಮಿನ್ B ಅಂತಕ್ಕಂಥದ್ದು ಅಥವಾ B1 ಅಂತಕ್ಕಂಥದ್ದು. ಎಸ್, ಇನ್ನೂ ಒಂದು ಪ್ರಶ್ನೆ ಕೇಳ್ತಾನೆ, ಅತಿ ಹೆಚ್ಚು ಕುದಿಸುವ ಮೂಲಕ ಯಾವ ಜೀವಸತ್ವ ನಾಶವಾಗುತ್ತದೆ? ಅತಿ ಹೆಚ್ಚು ನಾವು ಹೀಟ್ ಮಾಡಿದ್ರೆ ಯಾವ ಜೀವಸತ್ವ ನಾಶವಾಗುತ್ತದೆ ಅಂತ ಕೇಳಿದಾಗ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ B ಜೀವಸತ್ವ, ಅದು ಬಿಟ್ಟರೆ C ಜೀವಸತ್ವ. ಎರಡನ್ನೂ ಕೂಡ ನಾವು ಏನು ಮಾಡ್ಬೋದು, ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಇಂಪಾರ್ಟೆಂಟು. ಎಸ್ ಸ್ನೇಹಿತರೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ವೈಟಮಿನ್ C ಕೊರತೆಯಿಂದ ಬರ್ತಕ್ಕಂಥ ಸ್ಕರ್ವಿ ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಹಲ್ಲುಗಳಲ್ಲಿ ಏನು ಕಂಡು ಬರ್ತದೆ ಅಂತ ಕೇಳಿದಾಗ ಈ ರೀತಿ ಒಂದು ಗ್ಯಾಪ್ ಕಂಡು ಬರ್ತಾ ಇದೆ, ಅಂದರೆ ಹಲ್ಲುಗಳು ಗಮ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿಲ್ಲ. ಎಸ್, ಈ ಪದಾರ್ಥದಲ್ಲಿ ಹಲ್ಲಿನ ರೂಟ್ ಭಾಗದಲ್ಲಿ ಏನು ಕಂಡು ಬರ್ತದೆ ಅಂತ ಕೇಳಿದಾಗ ರಕ್ತ ಜಿನುಗುವುದು. ಓಕೆನಾ, ಹಲ್ಲು ಮತ್ತು ಒಸಡುಗಳು ಏನಾಗ್ತವೆ ಅಂತ ಕೇಳಿದಾಗ ಗಟ್ಟಿಯಾಗಿ ಅಥವಾ ಸದೃಢವಾಗಿ ಬೆಳವಣಿಗೆ ಆಗದೆ ಅಥವಾ ಆಗಿದ್ರೂ ಭವಿಷ್ಯದಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ C ಜೀವಸತ್ವ ಸರಿಯಾದ ಪ್ರಮಾಣದಲ್ಲಿ ಸಿಗದೆ ಹೋದರೆ ಅವರ ಒಸಡುಗಳಲ್ಲಿ ರಕ್ತ ಜಿನುಗುತ್ತದೆ ಅಂತಕ್ಕಂಥದ್ದು. ಓಕೆನಾ, ಸೊ ಅಂದರೆ ಬ್ಲಡ್ ಸಿಕ್ರಿಷನ್ ಆದ ಬ್ಲಡ್ ಡಿಸ್ಚಾರ್ಜ್ ಫ್ರಮ್ ಟೂತ್ ಆ್ಯಂಡ್ ಗಮ್ಸ್. ಓಕೆನಾ, ಈ ಓರಲ್ ಕ್ಯಾವಿಟಿ ಮೂಲಕ ಏನಾಗ್ತದೆ, ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು. ಇಲ್ಲಿ ಆಹಾರ ಪದಾರ್ಥಗಳನ್ನು ಕೊಟ್ಬಿಟ್ಟಿದ್ದಾನೆ. ಸೊ ವಿಶೇಷವಾಗಿ ಇಲ್ಲಿ ಸಿಟ್ರಿಸ್ ಆಮ್ಲಯುಕ್ತ ಹಣ್ಣುಗಳಲ್ಲಿ, ಓಕೆನಾ, ಸಿಟ್ರಿಕ್ ಆಮ್ಲಯುಕ್ತ ಹಣ್ಣುಗಳಲ್ಲಿ ಈ ಜೀವಸತ್ವ ಕಂಡು ಬರ್ತಾ ಇದೆ ಪ್ರಮುಖವಾಗಿ ಸ್ನೇಹಿತರೆ. ಸೊ ನೀವು ಸಿಟ್ರಿಕ್ ಆಮ್ಲ ಇರತಕ್ಕಂಥ ಹಣ್ಣುಗಳನ್ನು ಜಾಸ್ತಿ ಸೇವನೆಯನ್ನು ಮಾಡಿದರೆ ನಿಮಗೆ ಭವಿಷ್ಯದಲ್ಲಿ ಸ್ಕರ್ವಿ ರೋಗವನ್ನು ತಪ್ಪಿಸ್ಕೋಬೋದು ಅಂತಕ್ಕಂಥದ್ದು. ಎಸ್, ಇಲ್ಲಿ ನೀವು ಈಗಾಗಲೇ ಹೇಳಿದಂತೆ ಲಕ್ಷಣಗಳು ಏನು ಕಂಡು ಬರ್ತವೆ ಅಂತ ಕೇಳಿದಾಗ ಒಂದು ಒಸಡುಗಳಲ್ಲಿ ಏನು ಕಂಡು ಬರ್ತವೆ ಅಂತ ಕೇಳಿದಾಗ ಸೊ ಆಂತರಿಕವಾಗಿ ಅಂಗಗಳಲ್ಲಿ ರಕ್ತಸ್ರಾವ ಕಂಡುಬರುವುದು, ನಿಶಕ್ತಿ,
ರಕ್ತಹೀನತೆ ಮತ್ತು ಕಾಲುಗಳಲ್ಲಿ ಊತ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಎಸ್, ಇಲ್ಲಿ ಸಿ ಜೀವಸತ್ವದ ರಾಸಾಯನಿಕ ಹೆಸರು ಏನಂತ ಕೇಳಿದಾಗ ಅಸ್ಕಾರ್ಬಿಕ್ ಆ್ಯಸಿಡ್ ಅಥವಾ ಅಸ್ಕಾರ್ಬಿಕ್ ಆಮ್ಲ ಅಂತಕ್ಕಂಥದ್ದು. ಓಕೆನಾ, ಅಸ್ಕಾರ್ಬಿಕ್ ಆಮ್ಲ ಅಂತಕ್ಕಂಥದ್ದು ಸಿ ಜೀವಸತ್ವದ ರಾಸಾಯನಿಕ ಹೆಸರು ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಸಿ ಜೀವಸತ್ವದ ಕೊರತೆಯಿಂದ ಬರತಕ್ಕಂಥ ಸ್ಕರ್ವಿ ಎಂಬ ರೋಗವನ್ನು ನಾವು ನಾವಿಕರ ಕಾಯಿಲೆ, ನ್ಯಾವಿಗೇಟರ್ಸ್ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಇದು ಇಂಪಾರ್ಟೆಂಟು, ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾ ಹೋಗಿದ್ದೇನೆ. ಯಾಕೆ ಸ್ವಾಮಿ ಇದು ನಾವಿಕರಲ್ಲೇ ಜಾಸ್ತಿ ಕಂಡು ಬರ್ತಾ ಇತ್ತು? ಓಕೆನಾ, ಇದು ನಾವಿಕರಲ್ಲೇ ಯಾಕೆ ಜಾಸ್ತಿ ಕಂಡು ಬರ್ತಾ ಇತ್ತು ಅಂತ ಕೇಳಿದಾಗ ಇದು ವಿಶೇಷವಾಗಿ ಸಾಗರಯಾನವನ್ನು ಮಾಡಬೇಕಾದ್ರೆ ಜಾಸ್ತಿ ದಿನ ಏನು ಮಾಡ್ತಾರೆ ಅಂತ ಕೇಳಿದಾಗ ಈ ಸಾಗರಯಾನ ಮಾಡ್ತಕ್ಕಂಥ ನಾವಿಕರಲ್ಲಿ ಯಾಕೆ ಜಾಸ್ತಿ ಅಂತ ಕೇಳಿದಾಗ ಇದು ಬೆವರಿನ ಮೂಲಕ ಹೊರ ಹೋಗುವ ಜೀವಸತ್ವ ಅಂತ ಕರಿತಾ ಇದ್ದೇವೆ. ಓಕೆನಾ, ಇದು ಬೆವರಿನ ಮೂಲಕ ಹೊರ ಹೋಗ್ತಾ ಇದೆ ಸ್ನೇಹಿತರೆ. ಒಬ್ಬ ನಾವಿಕ ಸುಮಾರು 6 ತಿಂಗಳ ಅವಧಿಯವರೆಗೆ ಅಥವಾ 12 ತಿಂಗಳ ಅವಧಿಯವರೆಗೆ ತನ್ನ ನೌಕಾಯಾನವನ್ನು ಮಾಡಬೇಕಾದ್ರೆ ಅಲ್ಲಿ ಅಧಿಕವಾದ ಟೆಂಪರೇಚರ್ ಇರ್ತದೆ, ಬಿಸಿಲು ಜಾಸ್ತಿ ಇರ್ತದೆ, ಮತ್ತು ಆ ಬಿಸಿಲು ಮತ್ತು ತೇವಾಂಶ ಮತ್ತು ಹ್ಯುಮಿಡಿಟಿ ಅಂತ ಏನು ಕರಿತೇವೋ ಇದರ ಪರಿಣಾಮವಾಗಿ, ಫಾರ್ ಎಕ್ಸಾಂಪಲ್, ನಿಮ್ಮ ಸ್ನೇಹಿತರು ಯಾರಾದರೂ ಈ ಕರಾವಳಿ ಭಾಗದಲ್ಲಿ ಅಥವಾ ಸಮುದ್ರ ತಟದಲ್ಲಿ ಯಾರಾದರೂ ತಮ್ಮ ನೇಟಿವಿಟಿಯನ್ನು ಹೊಂದಿದರೆ ಅವರಿಗೆ ಫೋನ್ ಮಾಡಿ ನೀವು ಈಗಾಗಲೇ ಕೇಳ್ಬೋದು, ಅಲ್ಲಿ ಬೆವರು ಜಾಸ್ತಿ ಬರುತ್ತೋ ಬರಲ್ವೋ ಅಂತೇಳಿ ಅವ್ರು ಹೇಳ್ತಾರೆ. ಅವರು ಜಳಕ ಮಾಡೋದೇ ಬೇಡ ಸ್ವಾಮಿ, ಕೆಲವೊಮ್ಮೆ ಬೆವರಿನ ಮೂಲಕನೇ ತಮಗೆ ಜಳಕ ಆಗಿಬಿಡುತ್ತೆ ಅಂತೇಳಿ. ಓಕೆನಾ, ಸ್ನಾನ ಮಾಡೋದೇ ಬೇಡ, ಅಷ್ಟರ ಮಟ್ಟಿಗೆ ಬೆವರು ಬರ್ತದೆ ಅಂತಕ್ಕಂಥದ್ದು. ಯಾಕಂದರೆ ಕೆಳಗೆ ಸಮುದ್ರ ತಟದಲ್ಲಿ ಅಧಿಕವಾದ ತೇವಾಂಶ ಮತ್ತು ಹ್ಯುಮಿಡಿಟಿ ಇರೋದ್ರಿಂದ ಮತ್ತು ಟೆಂಪರೇಚರ್ ಇರೋದ್ರಿಂದ ಅದಕ್ಕೆ ಕಾರಣವಾಗ್ತದೆ. ಎಸ್, ಹಾಗಾದರೆ ಈ ಬೆವರಿದಾಗ ಮನುಷ್ಯನಿಗೆ ಬಹಳ ದಣಿವು ಆಗ್ತದೆ. ಯಾಕೆ ದಣಿವು ಆಗ್ತದೆ ಅಂತ ಕೇಳಿದಾಗ ಸಿ ಜೀವಸತ್ವ ನಮ್ಮಿಂದ ಹೊರಹೋಗ್ತದೆ. ಸಿ ಜೀವಸತ್ವ ಅಂತಕ್ಕಂಥದ್ದು ಮಾನವನಿಗೆ ರೋಗ ನಿರೋಧಕ ಶಕ್ತಿಯನ್ನು ನೀಡ್ತಕ್ಕಂಥ ಜೀವಸತ್ವ ಅಂತ ಕರಿತಾ ಇದ್ದೇವೆ. ಈ ಕಾರಣಕ್ಕೆ ನಮ್ಮ ಕೊರೋನಾ ರೋಗದ ಎಕ್ಸ್ಪರ್ಟ್ಗಳು ಇದಕ್ಕೆ ವಿಟಮಿನ್ ಸಿ ಮಾತ್ರೆಯನ್ನು ನೀವು ಕಂಪಲ್ಸರಿ ತಗೋಬೇಕು ಅಂತ ಹೇಳಿದ್ದಾರೆ. ಹೇಗೆ ನಮ್ಮ ರಾಷ್ಟ್ರದ ಲಾಂಛನ 4 ಮುಖದ ಸಿಂಹ ಇದೆಯೋ, ಹೇಗೆ ನಮ್ಮ ರಾಷ್ಟ್ರದ ಪ್ರಾಣಿ ಹುಲಿ ಇದೆಯೋ, ಹೇಗೆ ನಮ್ಮ ರಾಷ್ಟ್ರದ ಪಕ್ಷಿ ನವಿಲಿ ಇದೆಯೋ, ಹಾಗೆ ನಮ್ಮ ರಾಷ್ಟ್ರದ ಟ್ಯಾಬ್ಲೆಟ್ಟು ಡೋಲೋ 650 ಆಗಿದೆ. ಅಂದರೆ ಅಷ್ಟು ಫೇಮಸ್ ಆಗಿದೆ ಡೋಲೋ 650 ಅಂತಕ್ಕಂಥ ಮಾತ್ರೆ. ಓಕೆನಾ, ಹಾಗಾಗಿ ಈ ಡೋಲೋ 650 ಎಷ್ಟು ಫೇಮಸ್ ಆಗಿದೆಯೋ ವೈಟಮಿನ್ ಸಿ ಈಸ್ ಆಲ್ಸೋ ವೆರಿ ಫೇಮಸ್. ಓಕೆನಾ, ರೀಸೆಂಟ್ಲಿ. ಓಕೆನಾ, ವಿಟಮಿನ್ ಸಿ ಮೊದಲು ಯಾರೂ ಕೇಳ್ತಿರ್ಲಿಲ್ಲ. ಓಕೆನಾ, ಅದರ ಬಗ್ಗೆ ಅರಿವು ಇರಲಿಲ್ಲ ನಮಗೆ. ಆದರೆ ವಿಟಮಿನ್ ಸಿ ಮಾತ್ರೆಗಳು ಕೊರೋನಾ ರೋಗದಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದರ ಪ್ರಮುಖವಾದ ಬೆಲೆ ಗೊತ್ತಾಗಿದೆ. ಇದು ಬಂದ ಮೇಲೇ ಬೆಟ್ಟದ ನೆಲ್ಲಿಕಾಯಿ ಅಂತ ಏನು ಕರಿತೀರೋ, ಓಕೆನಾ, ರೈತರು ಓಕೆನಾ ತಮ್ಮ ಒಂದು ಬದುಗಳ ಪಕ್ಕದಲ್ಲಿ ಅಥವಾ ಈ ಒಂದು ಒಡ್ಡು ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದಲ್ಲಿ, ಈ ಒಡ್ಡಿನ ಪಕ್ಕದಲ್ಲಿ ಅಥವಾ ಯಾವುದೋ ಒಂದು ತೋಟದಲ್ಲಿ ಒಂದೇ ಒಂದು ಈ ಬೆಟ್ಟದ ನೆಲ್ಲಿಕಾಯಿಯ ಒಂದು ಗಿಡ ಅಥವಾ ಮರ ಇದ್ದರೆ ಅದನ್ನು ಕಟ್ ಮಾಡ್ತಾಯಿದ್ರು ಮೊದಲು. ಇದೇನಪ್ಪ ನಮ್ಮ ಉಳಿದ ಬೆಳೆಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದಮೇಲೆ ಕೊರೋನಾ ಬಂದ ಮೇಲೆ ಅವರ ಕೃಷಿ ಬೆಳೆಗಳಷ್ಟೇ ಸರಿ ಸಮಾನವಾಗಿ ಅಲ್ಲದಿದ್ರೂ ರೈತನ ದೈನಂದಿನ ಆದಾಯವನ್ನು ನೀಗಿಸಲಿಕ್ಕೆ ವಿಶೇಷವಾಗಿ ಈ ಬೆಟ್ಟದ ನೆಲ್ಲಿಕಾಯಿಗಳು ಬಹಳ ಸಹಾಯವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದಾಗ ಮಾರ್ಕೆಟಲ್ಲಿ ಇದು ಪ್ರತಿ ಕೆಜಿಗೆ 80 ರೂಪಾಯಿ ಅಂತೆ ಹೋಗ್ತಾ ಇದೆ. ಕಾರಣವೆಂದರೆ ಇದು ನಮಗೆ ವಿಶೇಷವಾಗಿ ಹಲ್ಲುಗಳ ಸಮಸ್ಯೆಯನ್ನು ತಂದುಕೊಡೋದಿಲ್ಲ ಮತ್ತು ನಮ್ಮ ಜೀರ್ಣಕ್ರಿಯೆ ಸಾಮರ್ಥ್ಯವನ್ನು ವೃದ್ಧಿಸ್ತದೆ ಮತ್ತು ಬಾಯಿಯ ದುರ್ವಾಸವನ್ನು ಮತ್ತು ಸ್ಕರ್ವಿ ಮತ್ತು ಇತರ ಡೆಂಟಲ್ ಸಮಸ್ಯೆಗಳನ್ನು ಏನು ಮಾಡ್ತದೆ ಅಂತ ಕೇಳಿದಾಗ ನಿವಾರಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯನ್ನು ಕೂಡ ನಿಮ್ಮ ಆಹಾರ ಪದ್ಧತಿಯಲ್ಲಿ ಜಾಸ್ತಿಯನ್ನು ಬಳಕೆಯನ್ನು ಮಾಡ್ತಾ ಹೋಗಿ, ಅದು ಕೂಡ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ರಿಕೇಟ್ಸ್ ಅಂತಕ್ಕಂಥದ್ದು ಇದು ವಿಟಮಿನ್ ಡಿನ ಕೊರತೆಯಿಂದ ಬರ್ತಾ ಇದೆ. ವಿಟಮಿನ್ ಡಿ ಅಂತ ತೆಗೆದುಕೊಂಡಾಗ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಆಗಿದೆ ಅಂತಕ್ಕಂಥದ್ದು ಇದರ ರಾಸಾಯನಿಕ ಹೆಸರು. ಇದನ್ನು ನಾವು ಸೂರ್ಯರಶ್ಮಿ ಜೀವಸತ್ವ ಅಂತ ಕರಿತಾ ಇದ್ದೇವೆ. ಸೂರ್ಯರಶ್ಮಿ ಜೀವಸತ್ವ ಅಂತ ಕರಿತೇವೆ ಸ್ನೇಹಿತರೆ. ಇಲ್ಲಿ ರಿಕೇಟ್ಸ್ನ ಮಗುವಿನಲ್ಲಿ ಈ ಕಾಲುಗಳನ್ನು ನೋಡ್ತಾ ಇದ್ದೀರಿ, ಬೆಂಡ್ ಲೈಕ್ ಸ್ಟ್ರಕ್ಚರ್ಡ್ ಬೋನ್ಸ್ ಅಂತ ಕರಿತಾ ಇದ್ದೇವೆ. ಮೂಳೆಗಳು ಹೆಂಗಿದಾಗೆ ಅಂತ ಕೇಳಿದಾಗ ಬೆಂಡ್ ಲೈಕ್ ಸ್ಟ್ರಕ್ಚರ್ಡ್ ಅಂದರೆ ಮಗು ಸದೃಢವಾಗಿ ಮೂಳೆಗಳು ಬೆಳವಣಿಗೆ ಆಗಿರೋದಿಲ್ಲ ಮತ್ತು ಮಾನಸಿಕವಾಗಿಯೂ ಕೂಡ ಸದೃಢತೆಯನ್ನು ಹೊಂದಿರೋದಿಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಲಕ್ಷಣಗಳನ್ನು ನಾವು ಇಲ್ಲಿ ಗುರುತಿಸಿರುವಂತೆ ಫಸ್ಟ್ ಒಂದು ಬರ್ತಕ್ಕಂಥದ್ದು ಕುಂಠಿತವಾದ ಬೆಳವಣಿಗೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ಬರ್ತಕ್ಕಂಥದ್ದು ಬಿಲ್ಲಿನ ಹಾಗೆ ಬಾಗಿರುವ ಕಾಲುಗಳು, ಬೆಂಡ್ ಲೈಕ್ ಸ್ಟ್ರಕ್ಚರ್ಡ್ ಬೋನ್ಸ್ ಮತ್ತು
ಪಕ್ಕೆಲುಬುಗಳು ಕೂಡ ಏನಾಗಿರುತ್ತೆ ಅಂತ ಕೇಳಿದಾಗ, ಪಕ್ಕೆಲುಬು ಅಂತ ಕೇಳಿದಾಗ ಎದೆಗೂಡಿನ ಮೂಳೆಗಳು ಕೂಡ ಹೊರ ಚಾಚಿದಂತೆ ಕಂಡು ಬರ್ತವೆ. ಇದನ್ನು ವಿಶೇಷವಾಗಿ ಪಿಜನ್ ಚೆಸ್ಟ್ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಓಕೆನಾ, ಯಾವ ರೋಗವನ್ನು ಪಿಜನ್ ಚೆಸ್ಟ್ ಡಿಸೀಸ್ ಅಂತ ಕರಿತೇವೆ ಅಂತ ಕೇಳಿದಾಗ ಅದುವೇ ರಿಕೇಟ್ಸ್ ಎಂಬ ರೋಗಕ್ಕೆ ಕರಿತಾ ಇದ್ದೇವೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿರತಕ್ಕಂಥ ಪಾಯಿಂಟ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಇದ್ರ ಬಗ್ಗೆ ದೀರ್ಘವಾಗಿ ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ವಿಟಮಿನ್ ಡಿ ಬಗ್ಗೆ ಮಾತಾಡ್ತೇನೆ. ಆದರೂ ಇವತ್ತು ನಾನು ನ್ಯೂನತೆ ಮತ್ತು ನ್ಯೂನತೆಗೆ ಸಂಬಂಧಿಸಿದ ರೋಗಗಳ ಬಗ್ಗೆ ಮಾತ್ರ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಇನ್ನೊಂದು ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥದ್ದು ಆಸ್ಟಿಯೋಮಲೇಷಿಯಾ ಅಂತಕ್ಕಂಥದ್ದು. ಇದು ವಿಶೇಷವಾಗಿ ಪ್ರೌಢರಲ್ಲಿ ಕಂಡು ಬರ್ತಕ್ಕಂಥ ರೋಗ. ಮೂಳೆಗಳಲ್ಲಿ ಬಿದುರತೆ ಕಂಡು ಬರ್ತಾ ಇದೆ, ಹಿಗ್ಗಿದ ಕೀಲುಗಳು ಮತ್ತು ದವಡೆಗಳು, ಅದರೊಂದಿಗೆ ಮೂಳೆಗಳಲ್ಲಿ ಏನು ಬರ್ತದೆ ಅಂತ ಕೇಳಿದಾಗ ವಿಕೃತವಾದ ಬೆಳವಣಿಗೆ. ಸೊ ನಮ್ಮೆಲ್ಲ ತಂದೆ ತಾಯಿಗಳು ಶ್ರಮದಿಂದ ನಮ್ಮನ್ನು ಓದಿಸ್ಲಿಕ್ಕೆ, ನಮ್ಮನ್ನು ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿರ್ತಾರೆ. ಸೊ ತಮ್ಮ ಮಕ್ಕಳಿಗೆ ಡೈಲಿ ಪ್ರತಿದಿನ ಹಾಲನ್ನು ನೀಡಿ ಅವರು ಹಾಲು ಇಲ್ಲದ ಅಥವಾ ಹಾಲಿನ ಉತ್ಪನ್ನಗಳನ್ನು ಹೊರತುಪಡಿಸಿ ಊಟವನ್ನು ಮಾಡಿ ತಮಗೆ ನ್ಯೂನತೆ ಕಾಯಿಲೆಗಳನ್ನು ತಂದುಕೊಳ್ತಾರೆ ಹೊರತು, ಆದರೆ ನಮ್ಮ ಭವಿಷ್ಯದ ಪೀಳಿಗೆ ಆಗಿರ್ತಕ್ಕಂಥ ನಮ್ಮ ಮಕ್ಕಳು ಅದರಿಂದ ವಂಚಿತರಾಗಬಾರ್ದು, ಒಳ್ಳೆಯ ಆಹಾರವನ್ನು ತೆಗೆದುಕೋಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಚೆನ್ನಾಗಿ ಸದೃಢರನ್ನಾಗಿ ಬೆಳೆಸಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ದಿನ ನಿಮ್ಮ ತಂದೆ ತಾಯಿಗಳ ಈ ಪಾದಗಳನ್ನು ನೋಡ್ತಾ ಹೋಗಿ, ಅವರಿಗೆ ವಿಟಮಿನ್ ಡಿ ಕೊರತೆ ಉಂಟಾಗಿರುತ್ತೆ, ಕ್ಯಾಲ್ಸಿಯಂ ಕೊರತೆ ಉಂಟಾಗಿರುತ್ತೆ. ಸೊ ಹಾಗಾಗಿ ನೀವುಗಳು ಕೂಡ ಏನು ಸಜೆಸ್ಟ್ ಮಾಡಬೇಕು ಅಂತ ಕೇಳಿದಾಗ, ಮನೆಗಳಲ್ಲಿರ್ತಕ್ಕಂಥ ವಿಶೇಷವಾಗಿ ಮಧ್ಯ ವಯಸ್ಸಿನ ಪಾಲಕರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು, ಅವರಿಗೆ ವಿಟಮಿನ್ ಡಿ ಯುಕ್ತ ಆಹಾರ ಪದಾರ್ಥಗಳನ್ನು ಆಹಾರದಲ್ಲಿ ತೆಗೆದುಕೊಳ್ಳಲಿಕ್ಕೆ ನೀವು ಸಲಹೆಗಳನ್ನು ನೀಡಿರ್ಬೋದು. ಮೀನು ಮತ್ತು ಮೀನಿನ ಉತ್ಪನ್ನ ಆಗಿರ್ಬೋದು, ಶಾರ್ಕ್ ಮತ್ತು ಕಾಂಡ್ಲ ಮೀನಿನ ಪಿತ್ತ ಜನಕಾಂಗದಲ್ಲಿ ಸಿಗತಕ್ಕಂಥ ಜೀವಸತ್ವ ವಿಟಮಿನ್ ಡಿ ಮತ್ತು ಎ ಅಂತ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ಇದನ್ನು ನಾವು ಸನ್ಲೈಟ್ ವಿಟಮಿನ್ ಡಿ ಅಂತ ಕರಿತಾ ಇದ್ದೇವೆ ಅಥವಾ ಸನ್ಲೈಟ್ ವಿಟಮಿನ್ ಅಂತ ಕರಿತಾ ಇದ್ದೇವೆ, ನಾವು ಈಗಾಗಲೇ ನೋಡಿರುವಂತೆ. ಓಕೆನಾ, ಸೊ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ಬರ್ತಕ್ಕಂಥ ರೋಗ ಅಂತ ಕೇಳಿದಾಗ ಆಸ್ಟಿಯೋಮಲೇಷಿಯಾ. ಓಕೆನಾ, ಇಲ್ಲಿ ಆಸ್ಟಿಯೋಮಲೇಷಿಯಾ ಆದಮೇಲೆ ಬರ್ತಕ್ಕಂಥ ಯಾವ್ದು ಅಂತ ಕೇಳಿದಾಗ ಸರಳ ಗರಗಂಡ ಅಥವಾ ಸಿಂಪಲ್ ಗಾಯ್ಟರ್ ಅಂತ ಕರಿತಾ ಇದ್ದೇವೆ. ಓಕೆನಾ, ಇದನ್ನು ನಾವು ಏನಂತ ಕರಿತೇವೆ ಅಂತ ಕೇಳಿದಾಗ ಸಿಂಪಲ್ ಗಾಯ್ಟರ್ ಅಂತ ಕರಿತಾ ಇದ್ದೇವೆ. ಈ ಸಿಂಪಲ್ ಗಾಯ್ಟರ್ ಅಂತಕ್ಕಂಥ ರೋಗ ವಿಶೇಷವಾಗಿ ಥೈರಾಕ್ಸಿನ್ ಎಂಬ ಹಾರ್ಮೋನಿನ ತೊಂದರೆಯಿಂದ ಬರ್ತದೆ. ಆ ಥೈರಾಕ್ಸಿನ್ ಎಂಬ ಹಾರ್ಮೋನ್ ತೊಂದರೆ ಯಾವಾಗ ಕಾಣಿಸಿಕೊಳ್ತದೆ ಅಂತ ಕೇಳಿದಾಗ, ಯಾವಾಗ ನಮ್ಮ ದೇಹಕ್ಕೆ ಅಯೋಡಿನ್ ಕೊರತೆ ಉಂಟಾಗುತ್ತದೆಯೋ ಆವಾಗ ನಮಗೆ ಥೈರಾಕ್ಸಿನ್ ಕೊರತೆ ಉಂಟಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಥೈರಾಕ್ಸಿನ್ ಎಂಬ ಹಾರ್ಮೋನು ಏನನ್ನು ಒಳಗೊಂಡಿದೆ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. RRB ಅಪಾಯಿಂಟ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗಿದ್ದಾನೆ ಮತ್ತು ಇತರ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗಿದ್ದಾನೆ. ಇದು ಅಯೋಡಿನ್ ಎಂಬ ಅಮೈನೋ ಆಮ್ಲವನ್ನು ಒಳಗೊಂಡಿದೆ. ಓಕೆನಾ, ಇಟ್ ಈಸ್ ಮೇಡ್ ಅಪ್ ಆಫ್ ಅಯೋಡಿನ್, ಸೊ ಅಮೈನೋ ಆ್ಯಸಿಡ್ ಅಂತ ಕರಿತಾ ಇದ್ದೇವೆ. ಅಯೋಡಿನ್ ಎಂಬ ಅಮೈನೋ ಆಮ್ಲದಿಂದ ಒಳಗೊಂಡಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಕಾಲ್ಡ್ ಥೈರಾಕ್ಸಿನ್ನು. ಸೊ ಇದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅಯೋಡಿನ್ ಸಿಗದೆ ಹೋದರೆ ನಮಗೆ ಗಡಗಂಡ ರೋಗ ಬರ್ತದೆ. ಎಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ ಸ್ನೇಹಿತರೆ. ಅದು ಯಾವುದಂತ ಕೇಳಿದಾಗ 1962ರಲ್ಲಿ ನ್ಯಾಷನಲ್ ಅಯೋಡಿನ್ ಡೆಫಿಸಿಯನ್ಸಿ ಡಿಸಾರ್ಡರ್ಸ್ ಕಂಟ್ರೋಲ್ ಪ್ರೋಗ್ರಾಮ್ NIDDCP ಅಂತ ಮಾಡಿರ್ತಕ್ಕಂಥದ್ದು. ನ್ಯಾಷನಲ್ ಅಯೋಡಿನ್ ಡೆಫಿಸಿಯನ್ಸಿ ಡಿಸಾರ್ಡರ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ವಿಶೇಷವಾಗಿ ಈ ಗಳಗಂಡ ರೋಗವನ್ನು ಏನು ಮಾಡಲಿಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು. ಇದರ ಭಾಗವಾಗಿ ಈ ಗರ್ಭಿಣಿ ಮಹಿಳೆಯರಿಗೆ ಅಯೋಡಿನ್ ಯುಕ್ತ ಉಪ್ಪನ್ನು ಕೂಡ ನೀಡ್ತಾ ಇದ್ದೇವೆ. ಓಕೆನಾ, ಕೆಲವರು ಗೌರ್ಮೆಂಟ್ಗೆ ಪ್ರಶ್ನೆ ಮಾಡೋರಿದ್ದಾರೆ, ನಮಗೇನು ಅಂಗಡಿಗೆ ಹೋಗಿಬಿಟ್ಟು ಒಂದು 10 ರೂಪಾಯಿ ಕಟ್ಟು ಉಪ್ಪು ತೊಗೊಳ್ಳೋಷ್ಟು ಸಾಮರ್ಥ್ಯ ಇಲ್ವಾ ಅಂಥೇಳಿ. ಎಸ್, ನಿಮಗೆ ಸಾಮರ್ಥ್ಯ ಇದೆ, ಆದರೆ ಆ ಉಪ್ಪು ಅಯೋಡೈಸ್ಡ್ ಆಗಿರಬೇಕು ಅಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ. ಅದು ಅಯೋಡೈಸ್ಡ್ ಆಗಿದ್ದರೆ ನಿಮಗೆ ಗಳಗಂಡ ಅಥವಾ ಥೈರಾಯ್ಡ್ ಗ್ರಂಥಿಯ ಯಾವುದೇ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಅವರ ಕಾಳಜಿ ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಸ್, ಮುಂದೆ ಬರ್ತಕ್ಕಂಥ ಇನ್ನೊಂದು ರೋಗ ಇದು 2015 FDA ಕ್ವಶನ್. ಓಕೆನಾ, 2015ರ FDA ಕ್ವಶನ್ನು ಪೆರ್ನಿಷಿಯಸ್ ಅನೇಮಿಯಾ ಅಂತ ಕರಿತಾ ಇದ್ದೇವೆ. ಓಕೆನಾ, ಈ ಪೆರ್ನಿಷಿಯಸ್ ಅನೇಮಿಯಾ ರೋಗ ಯಾವುದರಿಂದ ಬರ್ತದೆ ಅಂತ ಕೇಳಿದಾಗ ವಿಶೇಷವಾಗಿ B12 ಅಂತಕ್ಕಂಥ ಜೀವಸತ್ವದ ಕೊರತೆಯಿಂದ ಅಥವಾ ಸಯಾನೋಕೋಬಾಲಾಮಿನ್ ಎಂಬ ಕೊರತೆಯಿಂದ ಬರ್ತದೆ. ಎಸ್, ಅದರ ರಾಸಾಯನಿಕ ಹೆಸರು ಏನಂತ ಕೇಳಿದಾಗ ಸಯಾನೋಕೋಬಾಲಾಮಿನ್ನು. ಎಸ್, ರಕ್ತದಲ್ಲಿ ವಿಶೇಷವಾಗಿ
ರಕ್ತದಲ್ಲಿ ವಿಶೇಷವಾಗಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕುಂಠಿತಗೊಳ್ಳುವುದು. ಓಕೆನಾ, ಆರ್ ಬಿ ಸಿಗಳಲ್ಲಿರತಕ್ಕಂಥ ಯಾವುದಂತ ಕೇಳಿದಾಗ HB% ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ, ಅದನ್ನು ನಾವು ಹೀಮೋಗ್ಲೋಬಿನ್ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಮೇಲ್ ಅಂದರೆ ಪುರುಷ ಅಂತ ಕರಿತೇವೆ. ಈ ಪುರುಷರಲ್ಲಿ ಸುಮಾರು 14ರಿಂದ 17 ಪ್ರಮಾಣದಷ್ಟು HB% ಇರಬೇಕು. ಅದೇ ಫೀಮೇಲ್ ಮಹಿಳೆಗೆ ಹೋಲಿಸಿದಾಗ ಸುಮಾರು 13ರಿಂದ 15ರಷ್ಟು HB% ಇರ್ತದೆ ಅಂತಕ್ಕಂಥದ್ದು ಡಿಪೆಂಡ್ಸ್ ಅಪಾನ್ ಬಾಡಿ ವೇಟ್ ಅಂತ ಹೇಳ್ತಾ ಇದ್ದೇವೆ. ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಸೊ ಈ ಕೆಳಗಿನ ಯಾವ ಜೀವಸತ್ವ ಕೋಬಾಲ್ಟ್ ಕಂಟೈನಿಂಗ್ ವಿಟಾಮಿನ್ ಅಂತ ಕರಿತೇವೆ, ಅಥವಾ ಕೋಬಾಲ್ಟ್ ಕಂಟೈನಿಂಗ್ ಸೊ ಜೀವಸತ್ವ ಅಂತ ಕರಿತೇವೆ ಅಂತ ಕೇಳಿದಾಗ ದಟ್ ಈಸ್ ಕಾಲ್ಡ್ ಆಸ್ B12. ಓಕೆನಾ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ತಮಗೆಲ್ಲರಿಗೂ ಕೂಡ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಆನ್ಲೈನ್ ತರಗತಿಗಳು ಮತ್ತು ಆಫ್ಲೈನ್ ತರಗತಿಗಳು ಈಗಾಗಲೇ ಪ್ರಾರಂಭವಾಗಿದ್ದಾವೆ ಸ್ನೇಹಿತರೆ. ಇದೇ 23ನೇ ಬ್ಯಾಚಿಗೆ ಫೆಬ್ರವರಿ 1ಗೆ ಸ್ಟಾರ್ಟ್ ಆಗ್ತಾ ಇರತಕ್ಕಂಥ ಬ್ಯಾಚು 23ನೇ ಬ್ಯಾಚು. ತಾವೆಲ್ಲರೂ ಕೂಡ ಪ್ರವೇಶಾತಿಯನ್ನು ಪಡೆಯುವುದರ ಮೂಲಕ ತಮ್ಮ ಒಂದು ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಮತ್ತು ಅದನ್ನು ಖಾತರಿಪಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮಗೆಲ್ಲರೂ ಕೂಡ ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಭೇಟಿ ಆಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸುರೇಶ್.